ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಎರಡನೆಯ ತಪ್ಪು ತಿಳುವಳಿಕೆ ಕುರಿತು ಭಾಷ್ಯ ಸ್ವಾಮೀಜಿ ಏನು ಹೇಳ್ತಾರೆ ನೋಡಿ. ದ ಬಿಲೀಫ್ ದಟ್ ಅದ್ವೈತ ಇಸ್ ಜಸ್ಟ್ ಒನ್ ಸ್ಕೂಲ್ ಆಫ್ ವೇದಾಂತ. ವೇದಾಂತ ಅಂದರೆ ಅವರೇನು ಹೇಳ್ತಾರೆ, ತಪ್ಪು ತಿಳುವಳಿಕೆ. ವೇದಾಂತ ಅಂದರೆ ಅದ್ವೈತವೇ ಅಲ್ಲ, ವಿಶಿಷ್ಟ ಅದ್ವೈತವೂ ವೇದಾಂತವೇ, ದ್ವೈತವೂ ವೇದಾಂತವೇ, ಹೀಗೆ ಹೇಳುವರಿದ್ದಾರೆ ಕೆಲವರು. ಇದು ವಿವೇಕಾನಂದನೂ ಹೇಳಿದ್ದಾರೆ. ಏಕೆಂದರೆ ಅಕಾಡೆಮಿಕ್ ಪಂಡಿತರು ಹಾಗೆ ಹೇಳಿಬಿಟ್ಟರು. ಪೂರ್ವಕಾಲದಿಂದ ಅನಾದಿ ಕಾಲದಿಂದ ವಿಶಿಷ್ಟ ಅದ್ವೈತ ಇತ್ತು, ಅನಾದಿ ಕಾಲದಿಂದ ದ್ವೈತ ಇತ್ತು, ಹೀಗೆ ಹೇಳಿಬಿಟ್ಟರು. ವಿವೇಕಾನಂದ ಹಾಗೆ ಹೇಳಿದ್ದಾರೆ. ಏನಂದರೆ ಅದ್ವೈತ ಒಂದೇ ಅಲ್ಲ, ವೇದಾಂತ ಅಂದರೆ ಅದ್ವೈತ ಆಗಬಹುದು, ದ್ವೈತ ಆಗಬಹುದು, ವಿಶಿಷ್ಟ ಅದ್ವೈತ ಆಗಬಹುದು. ಇದು ಪಂಡಿತರು ಅಂದರೆ ಇಲ್ಲಿ ಹೇಳಿರುವ ಎಷ್ಟೋ ತಪ್ಪು ತಿಳುವಳಿಕೆಗಳು ಸಾಮಾನ್ಯರಲ್ಲಿರುವಕ್ಕಿಂತ ಪಂಡಿತರಲ್ಲಿರುವ ತಪ್ಪುಗಳೇ, ಪಂಡಿತರಲ್ಲಿರುವ ಹೆಚ್ಚಿನ ತಪ್ಪುಗಳೇ. ಆದ್ದರಿಂದ ಈ ಒಂದು ತಪ್ಪಿತ್ತು, ವಿಚ್ ಹ್ಯಾಸ್ ಆಲ್ವೇಸ್ ಬಿನ್ ಕರೆಂಟ್ ಸೈಡ್ ಬೈ ಸೈಡ್. ಪಕ್ಕದಲ್ಲೇ ಅದ್ವೈತಕ್ಕೆ ಪಕ್ಕಕ್ಕೆ ದ್ವೈತ, ವಿಶಿಷ್ಟ ಅದ್ವೈತ ಅನಾದಿ ಕಾಲದಿಂದ ಇತ್ತು, ಹೀಗೆ ಹೇಳ್ತಾ ಇದ್ದಾರೆ, ಪಂಡಿತರೇ ಹೇಳ್ತಾರೆ. ಸ್ವಾಮೀಜಿ ಹೇಳ್ತಾರೆ ಈಸ್ ಟೋಟಲಿ ರಾಂಗ್. ಇದು ಎರಡನೆಯದು ತಪ್ಪು ತಿಳುವಳಿಕೆ. ಏಕೆಂದರೆ ಶಂಕರ ಹಿಮ್ಸೆಲ್ಫ್ ರೆಫರ್ಸ್ ಟು ನ್ಯೂಮರಸ್ ಅದ್ವೈತ ಸ್ಕೂಲ್ಸ್. ಶಂಕರರು ತನ್ನ ಭಾಷ್ಯಗಳಲ್ಲಿ ಅದ್ವೈತ ಪ್ರಕ್ರಿಯೆಗಳನ್ನು, ಅದ್ವೈತ ಸಂಪ್ರದಾಯಗಳನ್ನು, ಎಷ್ಟೋ ಸಂಪ್ರದಾಯಗಳನ್ನು ಪ್ರಸ್ತಾವ ಮಾಡ್ತಾರೆ. ಅಂದರೆ ತನ್ನ ಕಾಲದಲ್ಲಿ ಎಷ್ಟೆಷ್ಟು ಸಿದ್ಧಾಂತಗಳು, ಪ್ರಕ್ರಿಯೆಗಳು, ಉಪನಿಷತ್ತಿಗೆ ವ್ಯಾಖ್ಯಾನಗಳಿತ್ತೋ ಅದೆಲ್ಲ ಪ್ರಸ್ತಾವನೆ ಮಾಡಿ, ಕೆಲವರು ಹೀಗೆ ಹೇಳಿದ್ದಾರೆ, ಕೆಲವರು ಹೀಗೆ ಅಂದರೆ 13 ಪ್ರಕ್ರಿಯೆಗಳನ್ನು ಶಂಕರರು ಪ್ರಸ್ತಾವ ಮಾಡ್ತಾರೆ. 13 ಅಲ್ಲವೇ? అయితే refers to numerous Advaitic schools whose interpretation he has been at considerable pains to refute in his bhashyas. ಅದ್ವೈತದಲ್ಲೇ ಇರುವ ಅನೇಕ ಸಂಪ್ರದಾಯಗಳನ್ನು ಎತ್ತಿ ಇವರು ಹೀಗೆ ಹೇಳಿದ್ದಾರೆ, ಬಟ್ ಇದು ಸರಿಯಾಗಿಲ್ಲ, ಇದನ್ನು ಹೀಗೆ ಸರಿ ಮಾಡಿಕೊಳ್ಳಬೇಕು, ಇಷ್ಟು ತಪ್ಪಿದೆ, ಇಷ್ಟು ಸರಿಯಾಗಿದೆ ಎಂದು ಎತ್ತಿ ಮತ್ತೆ ಅನೇಕ ಕಡೆ ಪ್ರಸ್ತಾವನೆ ಮಾಡ್ತಾರೆ. ಆ ಎಲ್ಲ ಸ್ಕೂಲ್ಗಳು ಅಂದರೆ ಪ್ರಸ್ಥಾನಗಳು, ಸಿದ್ಧಾಂತಗಳು. ಆ ಎಲ್ಲ ಸಿದ್ಧಾಂತಗಳನ್ನು ನೋಡಿದ್ದರೆ ಅವು ಎಲ್ಲವೂ ಅದ್ವೈತವೇ. ಯಾವುದು ಈಗಿನ ಕಾಲದ ದ್ವೈತ ವಿಶಿಷ್ಟ ಅದ್ವೈತಿಗಳು ಶಂಕರರ ಕಾಲದಲ್ಲಿ ಇರಲೇ ಇಲ್ಲ. ಇದೊಂದು ಪಂಡಿತರಲ್ಲೇ ಇವೆ ತಪ್ಪು ತಿಳುವಳಿಕೆಗಳು. ಇದು ಸ್ವಾಮೀಜಿ ಹೇಳಬೇಕಾಗ್ತಾ ಇದೆ. ದ್ವೈತಿಗಳು ಎಂದು ಹೇಳಿದ್ದಾರೆ. ದ್ವೈತಿಗಳು ಎಂದು ಹೇಳಿ, ಅವರು ಯಾರು ದ್ವೈತಿಗಳು ಅಂದರೆ ಶಂಕರರ ಕಾಲದಲ್ಲಿರುವ ದ್ವೈತಿಗಳು ಯಾರಂದರೆ ಸಾಂಖ್ಯ ದ್ವೈತಿನೋ ಹಿ ಸಾಂಖ್ಯಾಹ ಎಂದು ಹೇಳ್ತಾರೆ. ಸಾಂಖ್ಯರರ ಪ್ರಸ್ತಾವನೆ ಕಂಡು ಬರ್ತದೆ. ಯೋಗ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಯೋಗಿಗಳದು ಅಂದ್ರೇನು, ಪತಂಜಲಿ ಯೋಗಿಗಳು, ಅವರ ಪ್ರಸ್ತಾವನೆ ಕಂಡು ಬರ್ತದೆ. ವೈಶೇಷಿಕ ಅದು ಸೂತ್ರ ಭಾಷ್ಯದಲ್ಲಿದೆ, ಸೂತ್ರ ಭಾಷೆಯಲ್ಲಿದೆ, ಬೇರೆ ಕಡೆ ಗೀತಾ ಭಾಷ್ಯದಲ್ಲಿಯೂ ಇದೆ. ಮತ್ತು ಅದರ್ ಡ್ಯುಯಲಿಸ್ಟಿಕ್ ದರ್ಶನಾಸ್, ದ್ವೈತಿಗಳು ಅಂದರೆ ಎಲ್ಲೆಲ್ಲಿ ಹೇಳ್ತಾರೋ ಶಂಕರರು, ಸಾಂಖ್ಯರು, ವೈಶೇಷಿಕರು, ಈ ಮೀಮಾಂಸಕರು ಇವರನ್ನೇ ದ್ವೈತಿಗಳು ಎಂದು ಹೇಳಿದ್ದಾರೆ ಹೊರತು ಅಪೋಸಿಟ್ ಟು ವೇದಾಂತ ದೇರ್ ಈಸ್ ನಾಟ್ ಎ ಸಿಂಗಲ್ ಹಿಂಟ್. ಈ ಪಾಯಿಂಟ್ ಚೆನ್ನಾಗಿದೆ. ನಾಟ್ ಎ ಸಿಂಗಲ್ ಹಿಂಟ್ ಐದರ್ ಇನ್ ಶಂಕರಾಸ್ ವರ್ಕ್ಸ್ ಆರ್ ಇನ್ ದೋಸ್ ಆಫ್ ಎನಿ ಕಾಂಟೆಂಪರರಿ ರೈಟರ್ಸ್. ಶಂಕರರ ರಚನೆಗಳಲ್ಲಿ ಆಗಲಿ, ಶಂಕರರ ಸಮಕಾಲೀನರು ಬೇರೆಯವರ ರಚನೆಗಳಲ್ಲಿ ಆಗಲಿ, ಅದ್ವೈತಕ್ಕಿಂತ ಬೇರೆ
ದರ್ಶನಗಳಿತ್ತು ಎನ್ನುವುದು ಎಲ್ಲಿ ಕಂಡುಬರಲ್ಲ. ಬೌದ್ಧರು ಜೈನರು ವೇದಾಂತಿಗಳು ಎಂದು ಹೆಸರಿಟ್ಟು ಅವರನ್ನು ಖಂಡಿಸಿದ್ದಾರೆ. ಬೌದ್ಧರು, ಜೈನರು, ಇನ್ನು ಯಾರ್ಯಾರು ಆ ಕಾಲದವರು ವೇದಾಂತಿಗಳು ಹೀಗೆ ಹೇಳ್ತಾರೆ, ಇದು ನಾವೊಪ್ಪಲ್ಲ ಎಂದು ಅವರು ಖಂಡಿಸಿದ್ದಾಗ, ವೇದಾಂತಿಗಳು ಅಂದರೆ ಎಲ್ಲರ ದ್ವೈತಿಗಳನ್ನೇ ಹೇಳಿದರೆ ಹೊರತು ದ್ವೈತ ವಿಶಿಷ್ಟಾದ್ವೈತಿಗಳನ್ನು ಎತ್ತಿ ಇವರು ವೇದಾಂತಿಗಳು ಎಂದು ಯಾರೂ ಹೇಳಲಿಲ್ಲ. ಬೌದ್ಧರು ಹೇಳಲಿಲ್ಲ, ಜೈನರು ಹೇಳಲಿಲ್ಲ. ಇಷ್ಟಿರುವಾಗ ಆದ್ದರಿಂದ ನೋಡಿ, ಈ ಪಾಯಿಂಟ್ ಚೆನ್ನಾಗಿದೆ. ಟು ಇಂಡಿಕೇಟ್ ದ ವೇದಾಂತಿಕ್ ಸ್ಕೂಲ್ಸ್ ಲೈಕ್ ದ ಮಾಡರ್ನ್ ದ್ವೈತ. ಈ ಕಾಲದ ನಮಗೆ ದ್ವೈತಿಗಳ ವಿಶಿಷ್ಟಾದ್ವೈತಿಗಳದು ಅವರ ಪಕ್ಷವನ್ನು ಎತ್ತಿ ಹೇಳುವುದು ಒಬ್ಬರದು ಕಂಡುಬರಲ್ಲ. ಅವರೇನು ಹೇಳ್ತಾರೆ, ದ್ವೈತಿಗಳು ವಿಶಿಷ್ಟಾದ್ವೈತಿಗಳು ಏನು ಹೇಳ್ತಾರೆ ಅಂದರೆ, ಬಂಧನ ಕಾಲದಲ್ಲಿ, ಅಜ್ಞಾನ ಕಾಲದಲ್ಲಿ ಜೀವ ಈಶ್ವರನಿಗಿಂತ ಬೇರೆ ಹೇಗಿದ್ದಾನೋ, ಮೋಕ್ಷ ಕಾಲದಲ್ಲಿಯೂ ಮೊದಲು ಮೋಕ್ಷ ಅಂದರೆ ಒಂದು ಲೋಕಕ್ಕೆ ಹೋಗುವುದು, ಶರೀರ ಬಿಟ್ಟ ನಂತರ ಒಂದು ಲೋಕಕ್ಕೆ ಹೋಗುವುದು, ಈಶ್ವರನು ಸಗುಣ ಪರಮಾತ್ಮ ವಿಷ್ಣುವೋ ಶಿವನೋ ಅಲ್ಲಿರುವುದು, ಅವರ ಜೊತೆಗೆ ನಾವಿರುವುದು. ಅಂದರೆ ಮೋಕ್ಷ ಕಾಲ, ಮೋಕ್ಷ ಅಂದರೆ ಒಂದು ಲೋಕ, ಮೋಕ್ಷದಲ್ಲಿ ಜೀವನಾಗಿರುತ್ತಾನೆ, ಈಶ್ವರನ ಜೊತೆಗೆ ಇರುತ್ತಾನೆ. ಈ ತರಹ ಮೋಕ್ಷ ಹೇಳಿದ್ದವರನ್ನು ಶಂಕರರು ಎಲ್ಲಿ ಪ್ರಸ್ತಾವನೆ ಮಾಡಲೇ ಇಲ್ಲ. ಅಂದರೆ ಬ್ರಹ್ಮಲೋಕ ಒಪ್ಪಿಕೊಂಡರು, ಬಟ್ ಅದನ್ನು ಮೋಕ್ಷ ಎಂದು ಹೇಳಲಿಲ್ಲ. ಅದು ನೋಡಿ, ಬ್ರಹ್ಮಲೋಕ ಒಪ್ಪಿಕೊಂಡರು. ಶಂಕರರ ಕಾಲದಲ್ಲಿರುವಂಥ ಮೋಕ್ಷ ಎಂದು ಹೇಳುವವರೆಲ್ಲರೂ ಶರೀರವನ್ನು ಬಿಟ್ಟರೆ ಇನ್ನೊಂದು ಲೋಕಕ್ಕೆ ಹೋಗುವುದಿಲ್ಲ, ಎಲ್ಲಿ ಹೋಗದೆ ಇಲ್ಲೇ ಇದ್ದುಕೊಂಡು ಅನಂತವಾದ ಚೈತನ್ಯ ರೂಪ ಅದ್ವೈತ ಬ್ರಹ್ಮವಾಗಿ ನಿಂತಿರುವುದು. ಉದಾಹರಣೆಗೆ ಹೇಳ್ತೀನಿ, ಒಬ್ಬರು ಕರ್ಮ ಮೇಲೆ ಮೋಹ ಇರುವವರಿದ್ದರು. ಅವರೇನು ಹೇಳ್ತಾರೆ, ಕರ್ಮದಿಂದ ಶರೀರ ಬಂತು, ಶರೀರ ಹೇಗಾದರೂ ಬಿಡಿಸಿಕೊಂಡರೆ ಪುನರ್ಜನ್ಮ ಇಲ್ಲ, ಇಲ್ಲೇ ತಾನು ಪುನರ್ಜನ್ಮರಹಿತವಾದ ಆತ್ಮಸ್ವರೂಪದಲ್ಲಿ ನಿಂತಿರುತ್ತಾನೆ ಎಂದು ಅವರು ಹೇಳಿಕೊಂಡರು. ಆಯಿತು, ಶರೀರವನ್ನು ಬಿಡಿಸಿಕೊಳ್ಳುವುದು ಹೇಗೆ? ಶಂಕರರ ಸಿದ್ಧಾಂತದಲ್ಲಿ ಶರೀರ ಎನ್ನುವುದೇ ಒಂದು ಅವಿದ್ಯೆ, ಅಧ್ಯಾಸ, ತಪ್ಪು ತಿಳುವಳಿಕೆಯಿಂದ ನನಗೆ ಶರೀರ ಇದೆ ಅನಿಸುತ್ತದೆ. ಆತ್ಮನನ್ನು ತಿಳ್ಕೊಂಡು ಈ ತಪ್ಪು ತಿಳುವಳಿಕೆಯನ್ನು ಬಿಡಿಸಿಕೊಂಡರೆ ದೇಹ ನನಗಿಲ್ಲ ಅಂದರೆ ಆತ್ಮಶುದ್ಧ. ಆದರೆ ಅವರ ಸಿದ್ಧಾಂತವೇನು? ಶರೀರವು ಕರ್ಮದಿಂದ ಬಂದಿದೆ, ಅದನ್ನು ಹೇಗೆ ಬಿಡಿಸಿಕೊಳ್ಳಬೇಕಂದ್ರೆ ಮುಂದಿನ ಕರ್ಮ ನಾವು ಮಾಡಲ್ಲ, ಕಾಮ್ಯಕರ್ಮಗಳು ಮಾಡಿದ್ದರೆ ಮುಂದಿನ ಜನ್ಮ ಬರುತ್ತದೆ, ಕಾಮ್ಯಕರ್ಮಗಳು ಮಾಡಲ್ಲ. ನಿತ್ಯಕರ್ಮ ಮಾಡಿದ್ದರೆ ಏನಾಗ್ತದೆ, ಹಿಂದಿನ ಸಂಚಿತ ಕರ್ಮ ಪಾಪ ಹೋಗುತ್ತದೆ, ಹಿಂದಿನ ಕರ್ಮ ಹೋಗುತ್ತದೆ. ನಿತ್ಯಕರ್ಮ ಮಾಡಿದ್ದರೆ ಕಾಮ್ಯಕರ್ಮ ಮಾಡಲ್ಲ, ನಿತ್ಯಕರ್ಮನೇ ಮಾಡ್ತೀನಿ, ಮುಂದಿನ ಕರ್ಮ ತಯಾರಾಗಲ್ಲ, ಹಿಂದಿನ ಕರ್ಮ ಪಾಪಕ್ಷಯ ಆಗುತ್ತದೆ, ಪ್ರಾರಬ್ಧವೇನೋ ಅನುಭವಿಸಿ ಮುಗಿಸ್ತೀವಿ. ಕೆಲವರು ಹೇಳ್ತಾರೆ ಪ್ರಾರಬ್ಧ ಒಂದು ಜನ್ಮ ಅನುಭವಿಸಿದ್ದರೆ ಪ್ರಾರಬ್ಧ ಹೋಗುತ್ತದೆ. ಇನ್ನು ಕೆಲವರು ಹೇಳ್ತಾರೆ ಒಂದು ಜನ್ಮ ಸಾಕಾಗಲ್ಲ ಅಂದರೆ 2-3 ಜನ್ಮಗಳಲ್ಲಿ ಮುಗಿಸ್ತೀವಿ. 2-3 ಜನ್ಮಗಳು ಅನುಭವಿಸಿದ್ದರೆ ಪ್ರಾರಬ್ಧ ಮುಗಿಯುತ್ತದೆ ಅಂತಷ್ಟೇ. ಪ್ರಾರಬ್ಧ ಮುಗಿದರೆ ಮುಂದಿನ ಜನ್ಮ ಬರಲ್ಲ, ಪುಣ್ಯಕರ್ಮ ಮಾಡಲಿಲ್ಲ, ಹಿಂದಿನ ಪಾಪ ಮುಗಿಸ್ಕೊಂಡು ಬಿಟ್ಟೆ, ನಾನು ನಿತ್ಯಕರ್ಮಗಳು ಮಾಡಿ ಮುಗಿಸಿಬಿಟ್ಟೆ, ಈಗ ಜನ್ಮ ಇಲ್ಲವಲ್ಲ, ಇದೇ ಮೋಕ್ಷ. ಹೀಗೆ ಹೇಳಿದ್ದಕ್ಕೆ ಶಂಕರರು ಹೇಳ್ತಾರೆ ಇದು ಹೊಂದಲ್ಲ. ಇದನ್ನು ವಿಸ್ತಾರವಾಗಿ ಬೇರೆ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಅಂದರೆ ಸುಮ್ಮನೆ ನೋಡಿ, ಇವರು ಮೋಕ್ಷ ಅಂದರೆ ದೇಹವನ್ನು ಬಿಡಿಸಿಕೊಂಡು ಆತ್ಮಸ್ವರೂಪವಾಗಿ ನಿಂತಿರುವುದೇ ಮಾತಾಡಿದ್ದರೆ ಹೊರತು ಇನ್ನೊಂದು ಕಡೆ ಹೋಗುವುದೆನ್ನುವುದು ಯಾರೂ ಹೇಳಲಿಲ್ಲ. ಲೋಕಕ್ಕೆ ಹೋಗುವುದು, ತಾನು ಈಶ್ವರನ ಜೊತೆಗೆ ಇರುವುದು, ಈ ಮಾತಿಲ್ಲ ನೋಡಿ. ಅಂದರೆ ಇದು ವೇದಾಂತ ಹೆಸರಿನಲ್ಲಿ, ಉಪನಿಷತ್ತಿನ ಹೆಸರುಗಳಲ್ಲಿ ದ್ವೈತ ವಿಶಿಷ್ಟಾದ್ವೈತಗಳನ್ನು ಶುರು ಮಾಡಿದ್ದು ಇವರೇ. ಇವರಿಗಿಂತ ಹಿಂದೆ ಶಂಕರರ ಕಾಲದಲ್ಲಿ ಇರಲಿಲ್ಲ.
ಅದೇ ಹೇಳ್ತಾ ಇದ್ದಾರೆ. ಆದ್ದರಿಂದ ವೇದಾಂತ ಅಂದರೆ ಹೆಸರು, ಅದ್ವೈತಿಗಳಿಗೆ ರಿಸರ್ವೇಷನ್. ವೇದಾಂತ ಅಂದರೆ ಅದ್ವೈತಿಗಳೇ ಎಂಬುದು ರಿಸರ್ವ್ಡ್. ಅಪ್ಪ, ಏಕೆಂದರೆ ತಾವು ವೇದಾಂತ ಮೇಲೆ ಇರುವ ವ್ಯಾಖ್ಯಾನಕಾರರು, ಸಂಪ್ರದಾಯಗಳು ಅದರಲ್ಲಿ ಒಂದು ಚೂರು ವ್ಯತ್ಯಾಸ ಮಾಡಿದ್ದಾರೆ. ಅದ್ವೈತಿಗಳಲ್ಲೇ ಒಂಚೂರು ವ್ಯತ್ಯಾಸ ಇರಬಹುದು. ಮೋಕ್ಷದಲ್ಲಿ ಮಾತ್ರ ಅದ್ವೈತ ಎನ್ನುವವರೆಲ್ಲರೂ ಒಂದೇ. ಅದು ನೋಡಿ, ಅದು ಶಂಕರರು ಹೇಳ್ತಾರೆ, ಮೋಕ್ಷ ಕಾಲದಲ್ಲಿ ಆತ್ಮ ಅದ್ವಿತೀಯವಾಗುತ್ತದೆ, ಪುನರ್ಜನ್ಮ ಇಲ್ಲ, ದೇಹ ಸಂಬಂಧವಿಲ್ಲ, ಪ್ರಪಂಚ ನಾಮರೂಪಾದಿಗಳಿಲ್ಲ. ಈ ಅದ್ವೈತವೇ ಅದರಲ್ಲಿ ಒಂದು ಚೂರು ವ್ಯತ್ಯಾಸ ಇರುತ್ತದೆ. ಕೆಲವು ಜ್ಞಾನ ನಂತರ ಧ್ಯಾನ ಮಾಡಬೇಕು ಹೇಳ್ತಾರೆ. ಜ್ಞಾನ ನಂತರ ಇನ್ನು ಶರೀರ ಇರುತ್ತದೆ, ಆ ಶರೀರವನ್ನು ಬಿಡಿಸಿಕೊಳ್ಳಬೇಕು ಹೇಳ್ತಾರೆ. ಇಂಥದ್ದು ಏನೋ ವ್ಯತ್ಯಾಸ ಹೇಳ್ತಾರೆ ಹೊರತು ಕೊನೆಗೆ ಮೋಕ್ಷದಲ್ಲಿ ಆತ್ಮ ಒಂದೇ ಅದ್ವಿತೀಯವಾಗಿ ತನಗಿಂತ ಎರಡನೆಯದಿಲ್ಲದೆ ಇರುವುದು, ಇದು ಮಾತ್ರ ಎಲ್ಲರಿಗೂ ಸಮಾನ. ಆ ಕಾಲದಲ್ಲಿ ಉಪನಿಷತ್ತನ್ನು ಒಪ್ಪಿಕೊಂಡು ಹೇಳುವ ಸಿದ್ಧಾಂತಿಗಳೆಲ್ಲರೂ ಇದನ್ನೇ ಒಪ್ಪಿಕೊಂಡರು. ಅದರಿಂದ ಏನು ಸಿದ್ಧವಾಗ್ತದೆ? ವೇದಾಂತಿಗಳಂದರೆ ಅದ್ವೈತಿಗಳೇ. ದ್ವೈತ ವಿಶಿಷ್ಟ ಅದ್ವೈತಿಗಳು ಶಂಕರರ ಕಾಲದಲ್ಲಿ ಇರಲಿಲ್ಲ. ಅವುಗಳು ಹೊಸದೆಂದು ಹೇಳಬಹುದು. ಹೊಸ ಅಂದ್ರೇನು? ಅವು ಹೊಸದು ಯಾರೋ ಸೃಷ್ಟಿ ಮಾಡಿದ್ದಾರೆ. ಅನಾದಿಕ ಸಂಪ್ರದಾಯವಿಲ್ಲ ಅವರಿಗೆ, ಪೂರ್ವ ಸಂಪ್ರದಾಯವೇ ಇರಲಿಲ್ಲ. ಶಂಕರರಿಗೆ ಅನಾದಿ ಸಂಪ್ರದಾಯವಿದೆ, ಉಪನಿಷತ್ತಿನಲ್ಲಿ ಕಂಡುಬರುತ್ತದೆ, ಪುರಾಣದಲ್ಲಿ ಮಹಾಭಾರತದಲ್ಲಿ ಅದ್ವೈತ ಕಂಡುಬರುತ್ತದೆ. ಆದ್ದರಿಂದ ಇದಕ್ಕೆ ಸಂಪ್ರದಾಯವಿದೆ. ಇದು ಎರಡಾಯಿತು. ಈಗ ಮೂರನೆಯ ತಪ್ಪು ತಿಳುವಳಿಕೆ ನೋಡಿ. ದಟ್ ಶಂಕರ ವಾಸ್ ನಾಟ್ ದ ಫೌಂಡರ್ ಆಫ್ ದಿಸ್ ಪರ್ಟಿಕ್ಯುಲರ್ ಟ್ರೆಡಿಷನಲ್ ಇಂಟರ್ಪ್ರಿಟೇಷನ್ ಆಫ್ ವೇದಾಂತ. ಕೆಲವರು ಹೇಳ್ತಾರೆ ಶಂಕರರೇ ಅದ್ವೈತ ಸ್ಥಾಪಕರು, ಇದೊಂದು ಶುರು ಮಾಡ್ತಾರೆ. ಶಂಕರರೇ ಮೊಟ್ಟ ಮೊದಲನೇ ಅದ್ವೈತ ಹೇಳಿಬಿಟ್ಟರು, ಶಂಕರರಿಗಿಂತ ಅದ್ವೈತ ಇರಲಿಲ್ಲ ಎಂದು. ಹಾಗೆ ಅವರೇನು ಹೇಳಲ್ಲ, ಶಂಕರರೇ ಅದ್ವೈತವನ್ನು ಸ್ಥಾಪಿಸಿದ್ದಾರೆ ಎಂದು ಹೇಳ್ತಾರೆ. ಪಂಡಿತರೇ ಮಾತಾಡ್ತಾರೆ. ಶಂಕರರಿಗಿಂತ ಹಿಂದೆ ಅದ್ವೈತ ಇರಲಿಲ್ಲವಾ ಎಂದು ಕೇಳಿದ್ದರೆ ಸಾಮಾನ್ಯ ಜನರು ಇತ್ತು ಎಂದು ಹೇಳ್ತಾರೆ. ಪಂಡಿತರು ಏನು ಹೇಳ್ತಾರೆ, ಶಂಕರರಿಗಿಂತ ಮುಂಚೆ ಅದ್ವೈತವೇ ಇರಲಿಲ್ಲ, ಅದ್ವೈತ ಮೊದಲೇ ಶಂಕರರು ಸ್ಥಾಪನೆ ಮಾಡಿದ್ದಾರೆ, ಅದ್ವೈತ ಸ್ಥಾಪನಾಚಾರ್ಯ ಹೀಗೆ ಮಾತಾಡ್ತಾರೆ. ಗೊತ್ತಾ? ಶಂಕರರ ಸಹಸ್ರನಾಮಗಳಲ್ಲಿ ನೋಡಿದ್ದರ ಅದ್ವೈತ ಸ್ಥಾಪನಾಚಾರ್ಯಾಯ ನಮಃ ಹೀಗೆ ಬರೆಯುತ್ತಾರೆ. ಶಂಕರರು ಅದ್ವೈತವನ್ನು ಸ್ಥಾಪನೆ ಮಾಡಿದರಂತೆ ಅಲ್ಲವೇ? ಅಂದರೆ ಅದ್ವೈತ ಶಂಕರ ಜೀವನದಲ್ಲಿಯೂ ಹಾಗೆ ಹೇಳ್ತಾರೆ. ವೇದವ್ಯಾಸನು ಬಂದು ಹೇಳ್ತಾನೆ, ನೀವು ಅದ್ವೈತ ಪರವಾದಿ ವ್ಯಾಖ್ಯಾನ ಬರೆಯೋ ಎಂದು. ಅವರಿಗಿಂತ ಮುಂಚೆ ಇರಲಿಲ್ಲವ? ಇವರೇ ಬರೆಯೋ ಎಂದು ಹೇಳುವುದೇಕೆ? ಗುರುಗಳು ಹೇಳ್ತಾರಂತೆ, ನೀವು ಅದ್ವೈತ ಪರವಾಗಿ ವ್ಯಾಖ್ಯಾನ ಮಾಡು. ಅದಕ್ಕಿಂತ ಹಿಂದೆ ಇರಲಿಲ್ಲವ? ಶಂಕರರೇ ಫಸ್ಟ್ ಭಾಷ್ಯ ಬರೆದರು ಎಂದು. ಶಂಕರರಿಗಿಂತ ಮುಂಚೆ ಉಪನಿಷತ್ತು ಮೇಲೆ, ಇನ್ನೇನು ಬ್ರಹ್ಮಸೂತ್ರ ಮೇಲೆ ಅದ್ವೈತ ಪರವಾಗಿ ಭಾಷ್ಯಗಳಿತ್ತು. ಗೊತ್ತಾ? ಅದು ಗ್ರಂಥಗಳು ಸಿಗ್ತಾ ಇಲ್ಲ. ಮುಸಲ್ಮಾನರ ಕಾಲ ನಾಶವಾಯಿತು. ಕೆಲವು ಇದ್ದರೆ ಪಾಕಿಸ್ತಾನಲ್ಲಿ ಈಗಲೂ ಇದೆಯೋ ಗೊತ್ತಿಲ್ಲ, ಲೈಬ್ರರಿಯಲ್ಲಿ ಎಲ್ಲಿಯಾದರೂ ಇದೆಯೋ ಅಥವಾ ಅದು ನಾಶ ಮಾಡಿಬಿಟ್ಟರೋ ಗೊತ್ತಿಲ್ಲ. ಕೆಲವು ಲೈಬ್ರರಿಗಳನ್ನು, ಆಶ್ರಮಗಳನ್ನು ಸುಟ್ಟು ಹಾಕಿದ್ದಾರೆ ಮುಸಲ್ಮಾನರು. ಕೆಲವು ಮನೆಯಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ, ಅದು ಹೋಯಿತು. ಕೆಲವರು ಜರ್ಮನವರು ತಗೊಂಡು ಹೋದರು, ಅಲ್ಲಿದೆಯೋ ಎತ್ತು ಗೊತ್ತಿಲ್ಲ. ಶಂಕರರಿಗಿಂತ ಮುಂಚಿನ ಕಾಲದ ಯಾವುದು ಭಾಷ್ಯ ಸಿಗ್ತಾ ಇಲ್ಲ ಅಂದರೆ ಹಸ್ತಲಿಖಿತ ಪ್ರತಿಗಳಿಲ್ಲ. ಸಂಪ್ರದಾಯವಿದ್ದರೆ ಅವರ ಮನೆಯಲ್ಲಿರುತ್ತದೆ, ಸಂಪ್ರದಾಯ ಇಲ್ಲ, ಅದೆಲ್ಲ ಹೋಯಿತು. ಶಂಕರರದೊಂದು ಬದುಕಿದೆ, ಏಕೆಂದರೆ ಎಲ್ಲರೂ ಓದುತ್ತಾ ಬದುಕಿಸಿದ್ದಾರೆ. ಸಂಪ್ರದಾಯ ಇದ್ದರೆ ಬದುಕುತ್ತದೆ, ಯಾರು ಓದಲ್ಲ ಅಂದರೆ ಹೋಗಿಬಿಡ್ತದೆ. ಆ ಕಾಲದಲ್ಲಿ ಪ್ರಿಂಟ್ ಇತ್ತಾ ಏನು? ಪ್ರಿಂಟ್ ಏನು ಇರಲಿಲ್ಲವಲ್ಲ, ಕೈಯಲ್ಲಿ ಬರ್ಕೊಳ್ಳಬೇಕು, ಓದ್ಕೊಳ್ಳಬೇಕು, ಇನ್ನೊಬ್ಬ ಶಿಷ್ಯನಿಗೆ ಕೊಡಬೇಕಷ್ಟೆ. ಎಷ್ಟೋ ಜನರು ತಮ್ಮ ಅಪ್ಪ ಅಜ್ಜಂದಿರ ಕಾಲದಿಂದ ಇರುವಂಥ ಹಸ್ತಲಿಖಿತ ಪ್ರತಿಗಳಿದ್ದರೆ ಯಾರ ಬಂದು ಕೇಳಿದರೆ ನಿಮ್ಮ ಹತ್ರ ಏನಾದರೂ ಇದೆಯಾ ಅಂದರೆ ಬೇಕಾ ನಿಮಗೆ ತೊಗೊಂಡು ಕೊಟ್ಟುಬಿಡ್ತಾರೆ ಅಷ್ಟೇ. ಏನಿದೆ ಅಂದರೆ ಗೊತ್ತಿಲ್ಲ, ನೀವೇ ನೋಡ್ಕೊಂಡು
ಅಯ್ಯೋ ಅದು ಓದಬೇಕು, ರಕ್ಷಿಸಿಕೊಳ್ಳಬೇಕೆಂದು ಅವರಿಗೆ ಇಂಟ್ರೆಸ್ಟೇ ಇಲ್ಲ, ಹೋಗಲಿ ಬೇಕಾದರೂ ತೊಗೊಂಡು ಹೋಗಬೇಕು. ಹೀಗೆ ವಿದೇಶಿಯರು ತೊಗೊಂಡು ಹೋದರು, ವಿದೇಶಿಯರು ಕೊಟ್ಟುಬಿಟ್ರು. ಅವ್ರು ಹೇಳ್ತಾರೆ ಹಣ ತೊಗೊಳ್ತಾರೋ ಏನೋ ಸಾವಿರ ರೂಪಾಯಿಯನ್ನು. ಎಷ್ಟು ಒಂದು ಏನಿಲ್ಲ, ಸುಮ್ಮನೆ ತೊಗೊಳ್ಳಿ. ಏಕೆ, ನಮಗೆ ಅನಾವಶ್ಯಕ ಭಾರ ಇದೆ, ನಮ್ಮ ಅಪ್ಪ ಓದುತ್ತಿದ್ದರು, ನಮಗೇನು ಬರಲ್ಲ, ತೊಗೊಂಡು ಹೋಗಿ. ಅಯ್ಯೋ ಅವ್ರು ಆಶ್ಚರ್ಯಪಟ್ಕೊಂಡ್ರು, ಹಿಂದೂಗಳು ಸುಮ್ಮನೆ ಕೊಡ್ತಾ ಇದ್ದಾರೆ, ಹಣ ಇಲ್ಲ ಏನಿಲ್ಲ, ಸುಮ್ಮನೆ ಕೊಟ್ಬಿಟ್ಟು. ಅಂಥದ್ದು ಎಷ್ಟೋ ಹೋಗಿವೆ. ಅದರಲ್ಲಿ ಕೆಲವು ಜರ್ಮನ್ನಲ್ಲಿ, ಅಮೆರಿಕಾದಲ್ಲಿ, ಫ್ರಾನ್ಸ್ನಲ್ಲಿ ತುಂಬ ದೋಚಿಕೊಂಡು ಹೋದರು. ಅನೇಕ ಹಸ್ತಲಿಖಿತ ಪ್ರತಿಗಳು ಇಂಗ್ಲೆಂಡ್ನಲ್ಲೇ ಇಷ್ಟಿಷ್ಟು 3 ಫ್ಲೋರ್ಗಳು ತುಂಬಿ ಇತ್ತಂತೆ, ಇಷ್ಟು ದೊಡ್ಡ ಬಿಲ್ಡಿಂಗ್ಗಳು. ಅದೆಲ್ಲ ಹಸ್ತಲಿಖಿತ ಪ್ರತಿಗಳು. ಅದರ ಹೆಸರೇನು, ಆ ಪುಸ್ತಕ ಏನು, ವಿಷಯವೇನು ಗೊತ್ತಿಲ್ಲದೆ ಹಾಗೆ ಬಿದ್ದಿವೆ. ಹೇಳ್ತಾರೆ ಕೆಲವರು, ಈಗಲೂ ಬಿದ್ದಿವೆ, ಯಾರು ನೋಡೋರಿಲ್ಲ. ಇಂಗ್ಲೆಂಡ್ನಲ್ಲಿ ಈಗಲೂ ಬಿದ್ದಿವೆ ಅಂತೆ. ಇಂಡಿಯಾ ಹೌಸ್ ಲೈಬ್ರರಿ ನೋಡಿ, ಇಂಡಿಯಾ ಹೌಸ್ ಅನ್ನೋ ಒಂದು ಬಿಲ್ಡಿಂಗ್ ಇದ್ದಂತೆ ಇಂಗ್ಲೆಂಡ್ನಲ್ಲಿ. ಅಲ್ಲಿ ಹೋಗಿ ಲಾಟ್ ಆಫ್ ನಮ್ಮ ಚರಿತ್ರ ಮೆಟೀರಿಯಲ್ ಬರೆದರು. ಈಸ್ಟ್ ಇಂಡಿಯಾ ಕಂಪನಿ ಬಂದಾಗ ಮೊದಲು ಒಂದು ಸುಮಾರು 50 ವರ್ಷನೋ 70-100 ವರ್ಷ ಭಾರತ ದೇಶದಲ್ಲೆಲ್ಲ ಸರ್ವೆ ಮಾಡಿ ಬರೆದಿರುವಂಥ ಲಾಟ್ ಆಫ್ ಮೆಟೀರಿಯಲ್ ಬಿದ್ದು ಬಿಟ್ಟಿದೆ. ಇನ್ನು ಹಸ್ತಲಿಖಿತ ಪ್ರತಿಗಳಿವೆ, ಯಾರು ನೋಡೋರೆಲ್ಲ ಸುಮ್ಮನೆ ಪ್ರೊಟೆಕ್ಷನ್. ಯಾರಾದರೂ ಬೇಕಾದರೆ ರಿಸರ್ಚಿಗೆ ಕೊಡ್ತಾರೆ, ಯಾರು ಬೇಕಾದರೆ ಒಂದು ನೋಡ್ಕೊಂಡು ಬರ್ತಾರೆ, ಮಿಕ್ಕದೆಲ್ಲ ಹಾಗೆ ಎದ್ದು ಬಿಡ್ತವೆ, ಯಾರು ನೋಡೋರೇ ಇಲ್ಲ. ಹಾಗೆ ಆದ್ದರಿಂದ ಇವರೇನು ಹೇಳ್ತಾರೆ, ಶಂಕರರ ಕಾಲದಲ್ಲಿ ಅದ್ವೈತಿಗಳು, ಇಲ್ಲಿ ನೋಡಿ, ಕೆನ್ ಬಿ ರೆಡಿಲಿ ನೋನ್ ಥ್ರೂ ಹಿಸ್ ಎಕ್ಸ್ಪ್ರೆಸ್ ರೆಫರೆನ್ಸ್ ಟು ಗೌಡಪಾದ ಇಸ್ ಒನ್ ಹು. ಶಂಕರರು ತನಗಿಂತ ಪೂರ್ವದಲ್ಲಿ ಸಂಪ್ರದಾಯವಿತ್ತು ಎಂದು ಹೇಳಿದ್ದಾರೆ. ಶಂಕರರೇ ಅದ್ವೈತವನ್ನು ಸ್ಥಾಪಿಸಿರುವ ಮೊದಲನೆಯ ಗುರುವಾದರೆ, ಮೊದಲನೆಯ ಪಂಡಿತ ಆದರೆ ತನಗೆ ಸಂಪ್ರದಾಯವಿಲ್ಲ. ತನಗಿಂತ ಹಿಂದಿನ ಗುರುಗಳು ಅದ್ವೈತಿಗಳಲ್ಲವಲ್ಲ. ಈಗ ದ್ವೈತ ಗುರುಗಳಿಗೆ ನಮಸ್ಕಾರ ಮಾಡಬೇಕು ಅಲ್ಲವೇ? ತನಗೆ ಹಿಂದಿನ ಗುರುಗಳಿಲ್ಲ. ಮಾಧ್ವರು, ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದೇನೆ, ಮಾಧ್ವರು ದೀಕ್ಷೆ ತಗೊಂಡಿದ್ದು ಯಾರಿಂದ? ಪೂರ್ಣ ಪ್ರಜ್ಞಾ ಹೇಳ್ತಾರೆ. ಅವರು ದೀಕ್ಷೆ ತಗೊಂಡಿದ್ದು ಅದ್ವೈತ ಗುರುವಿನಿಂದ, ಗೊತ್ತಾ? ಏಕೆಂದರೆ ಅವರಿಗೆ ರಾಮಾನುಜರು ಮೊದಲು ಕಲಿತುಕೊಂಡಿದ್ದು ಇನ್ನೊಬ್ಬರಿಂದ, ಯಾರೋ ಒಬ್ಬರಿದ್ದರು, ಅವರ ಹೆಸರೇನು, ಅವರು ಪೂರ್ತಿ ಅದ್ವೈತಿಗಳಲ್ಲ, ಆದರೆ ಒಂದು ಬೇರೆ ಏನೋ ಇದ್ದರು ಸ್ವಲ್ಪ. ಯಾಮುನಾಚಾರ್ಯ ಅವರು ವಿಶಿಷ್ಟ ಅದ್ವೈತಿಗಳು, ಅವರು ಬೇರೆ ಇನ್ನೊಬ್ಬರಿದ್ದರು, ಯಾದವ ಪ್ರಕಾಶ, ಕರೆಕ್ಟ್, ಯಾದವ ಪ್ರಕಾಶ. ಹಾಗೆ ಯಾದವ ಪ್ರಕಾಶರು ಸ್ವಲ್ಪ ದ್ವೈತಾದ್ವೈತಿಗಳು, ಪೂರ್ತಿ ಅದ್ವೈತಿಗಳಲ್ಲ, ಸ್ವಲ್ಪ ದ್ವೈತಾದ್ವೈತಿಗಳು. ಸೊ ಅವರು ಬೇರೆ ಗುರುಗಳಿಂದ ಪಡ್ಕೊಂಡರು. ಆದರೆ ಶಂಕರರು ತನಗಿಂತ ಮುಂಚೆ ಯಾರು ಅದ್ವೈತಿಗಳಿಲ್ಲ, ನಾನೇ ಮೊದಲನೇ ಸಲ ಅದ್ವೈತ ಮಾಡ್ತಾ ಇದ್ದೀನಿ ಎಂದು ಎಲ್ಲಿಯಾದರೂ ಹೇಳಿದ್ದಾರೆ? ಶಂಕರರು ತನ್ನ ಗುರುಗಳಿಗೆ ನಮಸ್ಕಾರ ಏನು ಹೇಳ್ತಾರೆ, ಒಂದು ಕಡೆ ಗುರುಗಳಿಗೆ ನಮಸ್ಕಾರ ಹೇಳ್ತಾರೆ, ಇನ್ನೊಂದು ಕಡೆಗೆ ಈ ಗುರುಗಳಿಂದಲೇ ನನಗಿದು ಕಲಿತುಕೊಂಡೆ ಎಂದು ಹೇಳ್ತಾರೆ. ಈ ಅದ್ವೈತವನ್ನು ನನಗೆ ಗುರುಗಳೇ ಉಪದೇಶ ಕೊಟ್ಟರು, ಅದು ಹೇಳ್ತಾರೆ. ಅನಾದಿ ಕಾಲದಿಂದ ಗುರು ಸಂಪ್ರದಾಯದಿಂದ ಬರುತ್ತಾ ಇದೆ. ಗುರುಗಳಿಲ್ಲದಿದ್ದರೆ ಯಾರಿಗೂ ಅದ್ವೈತವು ಗೊತ್ತಾಗುವುದೇ ಇಲ್ಲ. ಗುರು ಮುಖದಿಂದಲೇ ಗೊತ್ತಾಗ್ತದೆ, ಗುರು ಹೇಳದಿದ್ದರೆ ಯಾರಿಗೂ ಗೊತ್ತಾಗಲ್ಲ. ಇಷ್ಟು ಹೇಳಿದ್ದವರು ನಾನೇ ಹೊಸದಾಗಿ ಅದ್ವೈತ ಶುರು ಮಾಡಿದೆ ಎಂದು ಹೇಳಬಹುದಾ? ಹೇಳಲಿಲ್ಲ. ಆದ್ದರಿಂದ ಇಲ್ಲಿ ನೋಡಿ, ತನಗಿಂತ ಪೂರ್ವ ಗುರುಗಳಿದ್ದರೆಂದು ಸಂಪ್ರದಾಯವಿತ್ತಂತೂ ಆ ಸಂಪ್ರದಾಯಕ್ಕೆ ನಮಸ್ಕಾರ ಮಾಡುವುದು, ಸಂಪ್ರದಾಯವನ್ನು ಪ್ರಶಂಸೆ ಮಾಡುವುದು, ಸಂಪ್ರದಾಯವಿಲ್ಲದವರಿಗೆ ಅರ್ಥವಾಗಲ್ಲ ಅದ್ವೈತ ಎಂದು ಹೇಳುವುದು, ಈ ವಾಕ್ಯಗಳಿಂದ ಏನು ಗೊತ್ತಾಗ್ತದೆ? ಅಷ್ಟೇ ಅಲ್ಲದೆ ತಥಾಚ ಸಂಪ್ರದಾಯವಿದೋ ವದಂತಿ, ಕೆಲವು ಸಾಂಪ್ರದಾಯಿಕರ ವಾಕ್ಯಗಳನ್ನು ಅದ್ವೈತಿಗಳ ವಾಕ್ಯಗಳನ್ನು ಉದಾಹರಿಸ್ತಾರೆ. ಯಾರು? ಅಧ್ಯಾರೋಪಾಪವಾದ ಅಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ എന്നೊಂದು ವಾಕ್ಯ ಇದೆ, ನೀವು ಕೇಳಿರಬಹುದು ಶ್ಲೋಕ ಭಗವದ್ಗೀತಾ ಭಾಷ್ಯದಲ್ಲಿ. ಅದ್ವೈತವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಧ್ಯಾರೋಪವಾದ ಎಂದು ಪ್ರಕ್ರಿಯೆ ಇದೆ ಎಂದು ಹಿಂದಿನ ಗುರುಗಳು ಹೇಳುತ್ತಿದ್ದರು ಎಂದು ಅವರ ವಾಕ್ಯವನ್ನು ಉದಾಹರಿಸಿದ್ದರು. ಈ ಶ್ಲೋಕ ಶಂಕರರು ಬರೆದಿದ್ದಲ್ಲ. ಅಧ್ಯಾರೋಪಾಪವಾದ ಅಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ, ಪ್ರಪಂಚರಹಿತ ಅದ್ವೈತ ಬ್ರಹ್ಮವನ್ನು ಅಧ್ಯಾರೋಪವಾದ ಪ್ರಕ್ರಿಯೆಯಿಂದ ಉಪದೇಶ ಮಾಡ್ತಾರೆ ಎಂಬುದು ಈ ಶ್ಲೋಕ ತನ್ನದಲ್ಲ. ಈ ಸಂಪ್ರದಾಯ ತನಗಿಂತ ಮುಂಚೆ ಇತ್ತು. ಅವರ ಶ್ಲೋಕವನ್ನು ಉದಾಹರಿಸ್ತಾರೆ. ಇಂಥದ್ದು ತನಗಿಂತ ಮುಂಚಿನ ಆಚಾರ್ಯರು ಒಬ್ಬರ ಕತೆ ಹೇಳ್ತಾರೆ. ಏನೆಂದರೆ, ಒಬ್ಬನೇನೋ ಅದು ಅದ್ವೈತವನ್ನು ಹೇಗೆ ತಿಳ್ಕೊಳ್ತಾನೆ ಅಂದರೆ, ತಾನು ಮೊದಲೇ ಆಗಿರುವ ಬ್ರಹ್ಮಸ್ವರೂಪವನ್ನು ಇನ್ನೊಬ್ಬರು ಹೇಳಿದ್ದಾಗ ತಾನಿಂಥವನು ಎಂದು ತಿಳ್ಕೊಳ್ತಾನೆ. ಒಬ್ಬನು ಯಾರೋ ರಾಜಕುಮಾರ, ಯಾರೋ ಏನೋ ತಪ್ಪಿ ಹೋದರು. ಆ ಕಾಲದಲ್ಲಿ ಇರುತ್ತದಲ್ಲ, ಪಾಲಿಟಿಕ್ಸ್ ಇರುತ್ತದಲ್ಲ. ರಾಜಕುಮಾರ ಇದ್ದರೆ, ಮನೆಯಲ್ಲಿ ಹುಟ್ಟಿದ್ದರೆ ಅವರಿಗೆ
ಇನ್ನು ಯಾರೋ ಇದ್ದರೆ ಇವನು ಬೆಳೆದರೆ ಇವ ರಾಜನಾಗುತ್ತಾನೆ, ಇವನನ್ನು ಸಾಯಿಸಿಬಿಟ್ಟರೆ ಈ ರಾಜ್ಯಾಧಿಕಾರ ನನಗೆ ಬರುತ್ತದೆ ಎಂದು ಅವರ ಏನು ಅಪ್ಪನ ತಮ್ಮನೋ ಅಣ್ಣನೋ ಇವನನ್ನು ಸಾಯಿಸುವಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥದ್ದು ಆ ಕಾಲದಲ್ಲಿ ಇರುತ್ತಿತ್ತು. ಈ ಕಾಲದಲ್ಲಿ ರಾಜಕಾರಣಿ ಇದ್ದರೆ ಆ ಕಾಲದಲ್ಲಿತ್ತು ಪಾಲಿಟಿಕ್ಸ್. ಇದೇ ಪಾಲಿಟಿಕ್ಸ್ ಹೇಳ್ತಾರೆ. ಮಂಥರ ಮಾಡಿದ್ದ ಹಾಗೆ, ಇವರೆಲ್ಲರೂ ದುರ್ಯೋಧನ ಮಾಡಿದ ಹಾಗೆ ಇದೇ ಪಾಲಿಟಿಕ್ಸ್. ಪಾಲಿಟಿಕ್ಸ್ ಅಂದರೆ ರಾಜ್ಯಾಧಿಕಾರಕ್ಕೆ ಪೈಪೋಟಿನಿಂದ ಅವರನ್ನು ಹೇಗಾದರೂ ಪಕ್ಕಕ್ಕಿಟ್ಟು ಸಾಯಿಸಿಬಿಟ್ಟು ನಾನೇ ರಾಜನಾಗುವ ಈ ಬುದ್ಧಿ. ಅದರಿಂದ ಯಾರೋ ಚಿಕ್ಕ ವಯಸ್ಸಿನಲ್ಲಿ ಅವರೆಲ್ಲೋ ಕಾಡಿಗೆ ಕಳಿಸಿಬಿಟ್ಟರು. ಆ ಕಾಲಿಗೆ ಸಾಯಿಸು ಎಂದು ಕಳಿಸಿಬಿಡ್ತಾರೆ. ಎಷ್ಟೋ ಕಥೆಗಳು ತಾವು ಕೇಳಿರಬಹುದು. ಸಣ್ಣ ಮಕ್ಕಳನ್ನು ಅವರಿಗೆ ಹಣ ಕೊಟ್ಟು ಕಾಡಿಗೆ ಕಮ್ಮಿಸಿ ಸಾಯಿಸಿಬಿಡುವಂತೆ. ಅವನು ನೋಡಿದ, ಅಯ್ಯೋ ಇಷ್ಟು ಸಣ್ಣ ಮಗುವನ್ನು ಸಾಯಿಸುವುದೇಕೆ ಎಂದು ಯಾರೆಲ್ಲೂ ಬಿಟ್ಟು ಹೋದ. ಅವ್ರಿಗೆ ಮನಸ್ಸೊಪ್ಪದೆ ಬಿಟ್ಟು ಹೋಗಿ ಸಾಯಿಸಿಬಿಟ್ಟೆ ಎಂದು ತಂದು ಹೇಳಿಬಿಟ್ರು ಅಷ್ಟೆ. ಇಂಥದ್ದು ಕಥೆಗಳು ಎಷ್ಟೋ ಇರುತ್ತವೆ. ಸಾಯಿಸಿದೆ ಎಂದು ಸುಮ್ಮನೆ ಹೇಳಿಬಿಡ್ತಾರೆ ರಾಜರಿಗೆ. ಅವನು ಹೋಗಿ ಎಲ್ಲೋ ಕಾಡಿನಲ್ಲಿ ಬಿಟ್ಟು ಬರ್ತಾನೆ. ಅವ್ರು ಯಾರೋ ಬೆಳೆಸ್ಕೊಂಡು ಅಲ್ಲಿ ಕಾಡು ಜನರು ಇರುತ್ತಾರಲ್ಲ, ಬೆಳೆಸಿದರೆ ಅವ್ರ ನಂತರ ಬುದ್ಧಿವಂತ ಸಂಸ್ಕಾರವಂತ ಆದ. ಆವಾಗ ಏನೋ ಯಾರೋ ಬಂದು ಗೊತ್ತಾಯಿತು, ಅಯ್ಯೋ ಇವನೇ ಹುಡುಗ ಎಂದು ಗೊತ್ತು ಮಾಡಿಕೊಟ್ರು. ಇವ ರಾಜನ ಕುಮಾರ ಎಂದು ಹೇಳಿಬಿಟ್ಟು ಅವನಿಗೆ ಹೇಳಿಬಿಟ್ರೆ, ಏನಪ್ಪ ನೀವು ಬೇಡರ ಹುಡುಗ ಅಲ್ಲ, ನೀವು ರಾಜಕುಮಾರ ಎಂದು ಹೇಳಿಬಿಟ್ಟರೆ ಅವ್ರು ನಾನು ಬೇಡರ ಹುಡುಗ ಎಂದು ಬುದ್ಧಿ ಬಿಟ್ಟು ತಾನು ರಾಜಕುಮಾರನಾಗಿದ್ದೇನೆ ಎನ್ನುವುದನ್ನು ತಿಳ್ಕೊಳ್ತಾನೆ ಅಲ್ಲವೇ? ಹಾಗೆ ಹೀಗೆ ಅಂದರೆ ತಾನು ಮೊದಲೇ ಆಗಿರುವ ಸತ್ಯವನ್ನು ಇನ್ನೊಬ್ಬರ ಉಪದೇಶದಿಂದ ಹೇಗೆ ತಿಳ್ಕೊಳ್ತಾನೋ ಹಾಗೆ ನಾನು ಬ್ರಹ್ಮ ಎಂದು ಹೇಳಿದ್ದರೆ ತನ್ನನ್ನು ದೇಹ ಇಂದ್ರಿಯ ಮನಸ್ಸುಗಳ ಅಭಿಮಾನ ಬಿಡಿಸಿ ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಅದೇ ತಾನು ಎಂದು ತಿಳ್ಕೊಳ್ತಾನೆ ಎನ್ನುವುದಕ್ಕೆ ಈ ಉದಾಹರಣೆ ಹೇಳ್ತಾರೆ. ಈ ಉದಾಹರಣ ತನಗಿಂತ ಮುಂಚಿನ ಆಚಾರ್ಯರು ಹೇಳುತ್ತಿದ್ದರಂತೆ ತಾನು ಶಂಕರಾಚಾರ್ಯರು ಕೇಳಿದ್ದರು, ನಮ್ಮ ಹಿಂದಿನ ಗುರುಗಳು ಹೇಳುತ್ತಿದ್ದರು ಇದು ಎಂದು. ಇದು ಯಾರು ಹೇಳಿದ್ದಾರೆ ಅಂದರೆ ಇನ್ನೊಬ್ಬರು ಯಾರೋ ಹೇಳಿದ್ದರು. ಒಬ್ಬರು ದ್ರವಿಡಾಚಾರ್ಯ ಎಂದು ಒಬ್ಬರಿದ್ದರಂತೆ. ಅದು ಶಂಕರರಿಗಿಂತ ಮುಂಚೆ. ಉಪವರ್ಷ ಎಂದಿದ್ದರು, ದ್ರವಿಡಾಚಾರ್ಯ ಇದ್ದರು, ಗೌಡಪಾದ ಇದ್ದರು, ಇನ್ನೂ ಕೆಲವರು ಬಾದರಾಯಣ ಇದ್ದರು. ಇಂಥವರು ಕೆಲವರು ಅದ್ವೈತಾಚಾರ್ಯರು ಶಂಕರರಿಗಿಂತ ಹಿಂದಿನ ಕಾಲದಲ್ಲಿದ್ದರು. ಕೆಲವರು ಉಪವರ್ಷ ಎನ್ನುವವನು ಬ್ರಹ್ಮಸೂತ್ರಕ್ಕೆ ಭಾಷ್ಯವೇ ಬರೆದರು ಅದ್ವೈತ ಪರವಾಗಿ. ಅದೆಲ್ಲ ಹಿಂದೆ ಇತ್ತು. ಆದರೆ ಅವರೇನು ಹೇಳ್ತಾರಂದರೆ ಉಪವರ್ಷರು ಬರೆದಿದ್ದು ಸಂಕ್ಷೇಪವಿತ್ತು, ಶಂಕರರದು ಇನ್ನೂ ಸ್ವಲ್ಪ ವಿಸ್ತೃತವಾಯಿತು. ಸೊ ಇತ್ತು ಹಿಂದೆ. ಅದರಿಂದ ತನಗಿಂತ ಹಿಂದೆ ಅದ್ವೈತ ಪರವಾದ ಭಾಷ್ಯಗಳಿತ್ತು, ಸಂಪ್ರದಾಯ ಇತ್ತು. ಶಂಕರರು ಪುನರುದ್ಧಾರ ಮಾಡಿದ್ದರು. ಅದನ್ನು ಇನ್ನೂ ಸ್ವಲ್ಪ ಪ್ರಚಾರ ಮಾಡಿ ಹೆಚ್ಚು ಜನರಿಗೆ ತಿಳಿಸಿ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಇಷ್ಟೇ ಹೊರತು ಮೊಟ್ಟ ಮೊದಲನೇ ಸಲ ಅವರೇ ಶುರು ಮಾಡಿದ್ದು ಅದ್ವೈತ ಅಲ್ಲ. ಇಷ್ಟೇ ತಿಳಿಯೋದು. ಆಯಿತಾ? ಈಗ ಮುಂದಿಂದು ದ ಥಿಯರಿ ದಟ್ ದ ಪ್ರೀ ಶಂಕರ ವೇದಾಂತ. ಇನ್ನೊಂದು ಶಂಕರರಿಗಿಂತ ಮುಂಚೆ ಇರುವ ವೇದಾಂತವು ಇದು ವಿದೇಶಿಯರು ಹೇಳೋ ಬುದ್ಧಿ. ವಿದೇಶಿಯರು ಹೇಳ್ತಾರೆ, ಕೆಲವರೇ ಭಾರತೀಯರು ಹೇಳ್ತಾರೆ, ಹೆಚ್ಚು ಜನರು ಹೇಳಲ್ಲ. ಬಟ್ ವಿದೇಶಿಯರು ಹೀಗೆ ಬುದ್ಧಿ. ಯಾರು? ಥೀಬೋ ಇದ್ದಾನೆ ನೋಡಿ, ಜರ್ಮನ್ ಅವರು. ಥೀಬೋ ಕೇಳಿದ್ದೀರಾ? ಜರ್ಮನ್ ಅವನಿಂದ. ಅವನೇನು ಹೇಳ್ತಾನೆ ಅಂದರೆ ಶಂಕರರು ಬೌದ್ಧರಿಂದಲೇ ಅದ್ವೈತವನ್ನು ತಂದರು. ವೈದಿಕ ಸಂಪ್ರದಾಯದಲ್ಲಿ ಅದ್ವೈತವಿರಲೇ ಇಲ್ಲ. ಶಂಕರರಿಗಿಂತ ಮುಂಚೆ ವಿಶಿಷ್ಟ ಅದ್ವೈತವೇ ಇತ್ತು ಭಾರತ ದೇಶದಲ್ಲಿ. ಅದೇ ಪ್ರಸಿದ್ಧ, ಅದೇ ಇತ್ತು ಅದ್ವೈತದಲ್ಲಿ. ಇದು ತಪ್ಪೆ. ಇದಕ್ಕೆ ಹೇಳ್ತೀನಿ ನೋಡಿ. ಫಾರ್ಮುಲೇಟೆಡ್ ಇನ್ ದ ಫ್ಲಿಮ್ಸಿ ಎವಿಡೆನ್ಸ್ ಆಫ್ ಸರ್ಟನ್ ರೀಸೆಂಟ್ ವೇದಾಂತಿಕ್ ರೈಟರ್ಸ್ ಭಾಸ್ಕರ, ಯಮುನಾಚಾರ್ಯ, ರಾಮಾನುಜ. ಭಾಸ್ಕರ, ಯಮುನಾಚಾರ್ಯ, ರಾಮಾನುಜಾಚಾರ್ಯ. ರಾಮಾನುಜರ ಗುರುಗಳೇ ಯಮುನಾಚಾರ್ಯ. ಸೊ ಯಾಮುನಾಚಾರ್ಯ ಒಬ್ಬರು, ರಾಮಾನುಜರೊಬ್ಬರು, ಭಾಸ್ಕರಾಚಾರ್ಯ. ಇವರೆಲ್ಲರೂ ಶಂಕರ ನಂತರ 200-300 ನಂತರನೇ ಬಂದರು. ಇವರೆಲ್ಲ 200 ಅಥವಾ 300, 200-300 ವರ್ಷ ನಂತರ ಬಂದಿರುವವರು. ಇವರು ಸ್ವಲ್ಪ ರಾಮಾನುಜರು, ಯಾಮುನಾಚಾರ್ಯರು ವಿಶಿಷ್ಟಾದ್ವೈತ 300 ವರ್ಷ ನಂತರ, 300 ಹೆಚ್ಚೇನೋ. ಈಗ ಭಾಸ್ಕರ ಅವರು ಹೇಳಿದ್ದು ದ್ವೈತಾದ್ವೈತ. ಇವರು ಶಂಕರರನ್ನು ಇವರು ಬೌದ್ಧರು ಎಂದು ಬೈಯುತ್ತಾ ಬಂದರು. ಇವರ ಬೈಗಳನ್ನು ನೋಡಿ, ಇವರ ವಿಮರ್ಶೆಯನ್ನು ನೋಡಿ ಈ ವಿದೇಶಿಯರು ಏನು ಹೇಳಿದ್ದಾರೆ ಅಂದರೆ, ನಮಗೆ ಸಿಕ್ಕಿತು, ಶಂಕರರಿಗಿಂತ ಮುಂಚೆ ಅದ್ವೈತ ಇರಲಿಲ್ಲ ನೋಡಿ, ಇವರು ಬೈದರಲ್ಲ, ಅದರಿಂದ ಆಯಿತೇನು. ಹೀಗೆ ಅವರು ಯಾರೋ ಇವನ್ನು ಕತ್ತೆ ಎಂದು ಬೈದರು.
ಕಳ್ಳ ಎಂದು ಬೈದರು. ಈಗ ಗೊತ್ತಾಯ್ತು ಇವನು ಕಳ್ಳ ಎಂದು ಗೊತ್ತಾಯ್ತು, ಈಗ ನಾವು ಪೊಲೀಸ್ಗೆ ರಿಪೋರ್ಟ್ ಮಾಡೋಣ. ಹೇಗಪ್ಪ ಅಂದರೆ ಅವನು ಕಳ್ಳ ಎಂದು ಬೈದರೆ, ಅವರು ಕಳ್ಳ ಎಂದು ಬೈದರೆ ಸಾಕು ಕಳ್ಳ ಆಗಿಬಿಡ್ತಾನೆ. ಅದು ನೋಡಿ, ಇವರು ಏನೋ ತಮ್ಮ ಸಿದ್ಧಾಂತಕ್ಕೆ ಹೊಂದದೆ ಏನೋ ಹೇಳಿಬಿಟ್ಟರೆ ಇವರು ಪಂಡಿತರು. ಹೇಳಿದ್ದೀನಿ, ಪಂಡಿತರ ಪುಸ್ತಕ ಓದಿದ್ದರೆ ಲೌಕಿಕರಿಗಿಂತ ನೀಚ ಬುದ್ಧಿ ಹೇಳಿರುತ್ತದೆ. ಏನೇನೋ ತಲಾಬಾಲ ಇಲ್ಲದೆ ಮಾತಾಡ್ತಾರೆ. ಪುಸ್ತಕ ದೊಡ್ಡದಿರುತ್ತದೆ, ಸಂಸ್ಕೃತ ಬರುತ್ತದೆ, ಕೆಲವರಿಗೆ ಇಂಗ್ಲೀಷ್ನಲ್ಲಿ, ಜರ್ಮನ್ನಲ್ಲಿ, ಈವನ್ ಬರೆದಿದ್ದು ಜರ್ಮನ್ನಲ್ಲಿ. ಈ ಥೀಬೋ ಅನ್ನುವವನು ಜರ್ಮನ್ನಲ್ಲಿ ಬರೆದಿದ್ದು 120 ಪೇಜುಗಳು ಪೀಠಿಕೆ ಬರೆದ. ಅದರಲ್ಲಿ ಎಲ್ಲ ಶಂಕರರಿಗಿಂತ ಮುಂಚೆ ಅದ್ವೈತ ಇರಲಿಲ್ಲ, ವಿಶಿಷ್ಟಾದ್ವೈತ ಇತ್ತು ಎಂದು ಹೇಳುವುದಕ್ಕೆ 120 ಪೇಜುಗಳು ಬರೆದ ಥೀಬೋ ಅನ್ನುವನು ಇಂಗ್ಲೀಷ್ನಲ್ಲಿ. ಅವನು ಜರ್ಮನ್ನಲ್ಲಿ ಬರೆದಿದ್ದರೆ ಅದನ್ನು ಇಂಗ್ಲೀಷ್ಗೊಬ್ಬರು ಅನುವಾದ ಮಾಡಿದ್ದಾನೆ, ಜಾರ್ಜ್ ಥೀಬೋ. ಈಗ ಇದು ಅಂದರೆ ಏನು, ರಾಮಾನುಜರು ಇವರು ಬೈದರೆಂದು ಇವರು ಶಂಕರರು ಬೌದ್ಧರೇ ಎಂದು ಹೇಳಿಬಿಟ್ಟರು. ಇದೊಂದು ಇಟ್ಕೊಂಡು ಈಗ ಏನೋ ಬರೀ ಪಂಡಿತರು ಸಾಮಾನ್ಯ ಜನರಿಗೇನು ಕಮ್ಮಿ ಇಲ್ಲ, ಬೈಗಳಿಗೆ ತಲಾಬಾಲ ಇಲ್ಲದೆ ದೊಡ್ಡ ಮಾತಾಡ್ತಾರೆ. ನೀವೇ ಅಂದ್ಕೊಳ್ತೀರಿ ಪುಸ್ತಕ ಬರೆದರೆ ಸಾಕು, ಅಯ್ಯೋ ದೊಡ್ಡ ಪಂಡಿತರು. ಪಾಂಡಿತ್ಯಕ್ಕೇನು ಪುಸ್ತಕ ಓದ್ಕೊಂಡ್ರೆ ಬರ್ತದೆ? ಪಾಂಡಿತ್ಯಕ್ಕೇನಿದೆಯಾ? ಬುದ್ಧಿ ಬೇಕಾದಕ್ಕೆ, ಬುದ್ಧಿ ಇಲ್ಲದವರೇ ಪಂಡಿತರಾಗ್ತಾರೆ ಅಲ್ಲವೇ? ಅಂದರೆ ಪಕ್ಷಪಾತ, ದುರಭಿಮಾನ ಇರುವುದಕ್ಕೆ ಪಾಂಡಿತ್ಯವೇನು ಅಡ್ಡಿ ಆಗಲ್ಲ. ಎಷ್ಟು ಪಂಡಿತ ಇದ್ದರೂ ಪಕ್ಷಪಾತ, ದುರಭಿಮಾನ, ಪ್ರೆಜುಡಿಸಸ್ಸು, ಪೂರ್ವಾಗ್ರಹಗಳು ಇಟ್ಟುಕೊಂಡೇ ಪಂಡಿತರಾಗಬಹುದು ಅಲ್ಲವೇ? ಬೈಗಳಿಗೇನು ಕಮ್ಮಿ ಇಲ್ಲ. ಮಾಧ್ವರ ರಚನೆಗಳಲ್ಲಿ, ಈಗಲೂ ಅವರ ಆಶ್ರಮಗಳಲ್ಲಿ ನೋಡಿ, ಅದ್ವೈತಿಗಳನ್ನು ಎಷ್ಟು ಬೈಯುತ್ತಾರೆ. ನೀವು ಅಂದ್ಕೊಳ್ತಾರೆ ಅಯ್ಯೋ ಪಂಡಿತರಲ್ಲ, ದೊಡ್ಡ ಸಂಸ್ಕೃತ ಪಂಡಿತರು ಇಷ್ಟಿಷ್ಟು ದಪ್ಪ ಪುಸ್ತಕ ಬರೆಯುತ್ತಾರೆ. ಅಂಥವರು ಆಧಾರವಿಲ್ಲದೆ ಸುಮ್ಮನೆ ಬೈಯುವುದೇನು? ಅಲ್ಲಿ ಈರ್ಷಾ ದ್ವೇಷಕ್ಕೆ ಪಾಂಡಿತ್ಯವೇನು ಅಡ್ಡಿ ಬರಲ್ಲ. ಎಷ್ಟು ಪಾಂಡಿತ್ಯ ಇದ್ದರೂ ಈರ್ಷಾ ದ್ವೇಷಗಳು ಇಟ್ಕೊಳ್ಳಬಹುದು, ಎಷ್ಟಾದರೂ ಬೈಯಬಹುದು. ಅದಕ್ಕೋಸ್ಕರ ವಿವೇಕ, ಶ್ರದ್ಧಾಭಕ್ತಿ, ವಿನಯ, ಬಾಯಿದಿಂದ ಯಾರ್ಯಾರನ್ನೋ ಸುಮ್ಮನೆ ಬೈಯಬಾರದು. ನಿಜವಾದ ವಾಸ್ತವಿಕತೆ ನೋಡಿಕೊಂಡೇ ಮಾತಾಡಬೇಕು. ಗೊತ್ತಿಲ್ಲದಿದ್ದರೆ ಗೊತ್ತಿಲ್ಲ ಹೇಳಬೇಕು. ಗೊತ್ತಿದ್ದರೆ ಏಕೆ ಗೊತ್ತಿದೆ ಎನ್ನುವುದು ನೋಡಿಕೊಂಡೇ ಹೇಳಬೇಕು. ಇದು ಹೌದು ಅಂದರೆ ಏಕೆ ಅದು ಹೇಳುವಂಥದ್ದು. ಏನೋ ಸುಮ್ಮನೆ ಅವರು ಹೇಳಿದ್ದಾರೆ ನಾನು ಹೇಳ್ತೀನಿ ಅಂತ ಅದು ಪಂಡಿತನ ಲಕ್ಷಣವಲ್ಲ. ಅವರೆಲ್ಲರೂ ಹೇಳ್ತಾ ಇದ್ದಾರೆ ಅದರಿಂದ ನಾನು ಹೇಳಿಬಿಟ್ಟೆ ಅಂದರೆ ಏನಪ್ಪ, ಅವರೆಲ್ಲರಿಗೂ ಬುದ್ಧಿ ಇಲ್ಲ, ಅವರ ಶಾಸ್ತ್ರ ಓದಲಿಲ್ಲ, ಅವರಿಂದ ಇವರಿಂದ ಕೇಳಿ ಹೇಳ್ತಾರೆ. ನೀವು ಅವ್ರ ಮಾತು ಇವ್ರ ಮಾತು ಕೇಳಿ ಮಾತಾಡ್ತೀರಾ? ನೀವು ಅದಕ್ಕೆ ಮೂಲ ಪ್ರಮಾಣ ಹುಡುಕಬಾರದಾ? ಇದಕ್ಕೆ ಆಧಾರವೇನು? ಎಲ್ಲಿ ನೋಡಿದ್ದೀರಿ? ಏನಾಯಿತು? ನೀವು ಪ್ರತ್ಯಕ್ಷವಾಗಿ ನೋಡೋ ಬಲವಾದ ಪ್ರಮಾಣ ನೋಡಿಕೊಂಡು ಮಾತಾಡಬೇಕು. ನೀವು ವಿದ್ಯಾವಂತರಲ್ಲವ? ಶಾಸ್ತ್ರ ಓದಲಿಲ್ಲವ? ಶಾಸ್ತ್ರ ಓದಿ ಇದೇನು ಮಾತು? ಶಾಸ್ತ್ರ ಓದಿ ಬೈಯುತ್ತಾರೆ, ಆಧಾರವಿಲ್ಲದೆ ಏನೇನೋ ಮಾತಾಡಿಬಿಡ್ತಾರೆ. ಅವಿವಕ್ಷಿತಾರ್ಥ ತಗೊಳ್ಳುವುದು ಅಲ್ಲವೇ? ಅವಿವಕ್ಷಿತಾರ್ಥ ಅಂದರೆ ಗೊತ್ತಾ? ಅನ್ಇಂಟೆಂಡೆಡ್ ಮೀನಿಂಗ್. ಅವರ ಉದ್ದೇಶ ಒಂದಿರುತ್ತದೆ, ಇವರು ಇನ್ನೊಂದು ಅರ್ಥ ಹೇಳಿಬಿಡ್ತಾರೆ. ಏನು? ಇವನು ತುಂಬ ಒಳ್ಳೆಯವನು ಎಂದು ಯಾರೋ ಪರಿಚಯ ಮಾಡಿಕೊಟ್ಟರು. ಎಲ್ಲ ಒಬ್ಬನು ಹೇಳುತ್ತಿದ್ದ, ಅವನು ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದಾನಂತೆ, ಮ್ಯಾನೇಜರ್. ಅವರು ಇನ್ನೊಬ್ಬರು ಮಾತಾಡುವಾಗ ಇವನು ಒಳ್ಳೆಯವನು ಎಂದು ಪರಿಚಯ ಮಾಡಿಬಿಟ್ರೆ, ನಾನು ಒಳ್ಳೆಯನಾದರೆ ನೀವಲ್ಲವಾ ಅಂದರೆ ನೀವು ಕೆಟ್ಟವರಾ? ಈ ಅರ್ಥ ಬರುವುದಾ? ಇವನು ಒಳ್ಳೆಯವನು ಅಂದರೆ ಅವನು ಕೆಟ್ಟ ಎಂದು ಅರ್ಥ ಬರ್ತದೆ ಅಲ್ಲಿ? ಏನಪ್ಪ, ಇವನು ಒಳ್ಳೆಯವನು ಎಂದು ಹೇಳಿಬಿಟ್ರೆ ಇನ್ನೊಬ್ಬರಲ್ಲ ಇವನು ಕೆಟ್ಟವನು ಎಂದು ಅರ್ಥ ಬರ್ತದೆ. ಹೀಗೆ ಅರ್ಥ ಮಾಡಿಬಿಡ್ತಾರೆ. ಇದು ಏನು ಬುದ್ಧಿಯಪ್ಪ ಅಂದರೆ ಪಂಡಿತರಿಗೂ ಇರುತ್ತದೆ. ಆ ಅರ್ಥ ಬರುತ್ತದ ಏನಪ್ಪ? ಇವನು ಒಳ್ಳೆಯವನು ಅಂದರೆ ಇನ್ನೊಬ್ಬರು ಕೆಟ್ಟವನು ಎಂದು ಅರ್ಥ ಬರ್ತದೆ. ಹಾಗೆ ಏನೇನೋ ಅರ್ಥ ಮಾಡಿಬಿಡ್ತಾರೆ. ಈಗ ಮಾಡಿದ್ದರೆ ಯಾವ ಮಾತುಗೂ ಯಾವ ಅರ್ಥ ಆದರೂ ತೆಗೆಯಬಹುದು. ಯಾವ ಮಾತುಗೂ ಯಾವ ಅರ್ಥ ಆದರೆ ಸಂಸ್ಕಾರವಂತನ ಲಕ್ಷಣವಲ್ಲ. ವಿದ್ಯಾ ಸಂಸ್ಕಾರ ಕೊಡಬೇಕೇ ಹೊರತು ಸಂಸ್ಕಾರವಿಲ್ಲದ ಬುದ್ಧಿ ವಿದ್ಯೆ ಏನು ಮಾಡ್ತದೆ? ಹಾಳು ಮಾಡ್ತದೆ. ಮನುಷ್ಯನನ್ನು ಕೆಡಿಸುತ್ತದೆ, ದುಷ್ಟನನ್ನು ರಾಕ್ಷಸನನ್ನು ಮಾಡುತ್ತದೆ. ತಾನೇ ಅಲ್ಲ, ತಾನು ಬರೆದಿರುವ ಪುಸ್ತಕದಿಂದ ಇನ್ನೂ 100 ಜನರು ನಾಶವಾಗ್ತಾರೆ. 100 ಜನರಲ್ಲ, ಅನೇಕ ತಲೆಮಾರುಗಳು, ಶತಮಾನಗಳು ಜನರು 1000 ವರ್ಷವರೆಗೂ ಅದೇ ದುರ್ಬುದ್ಧಿಯನ್ನು ಇಟ್ಕೊಳ್ತಾರೆ. ಅಮ್ಮೋ, ನಮ್ಮ ಹಿಂದಿನ 500 ವರ್ಷ ಹಿಂದೆ ನಮ್ಮವರು ಹೇಳಿದ್ದಾರೆ ಗುರುಗಳು, ಅದರಿಂದ ನಾವು ಇದೇ ಹೇಳ್ತೀವಿ. ಇದು ಏನಪ್ಪ? ಶಂಕರರನ್ನು ಬೈಯುತ್ತಾ ಇರುವ ಕೆಲವು ಹಾಡುಗಳಿವೆ. ಇದು ಏನಪ್ಪ? ಹಿಂದಿನವರು ಏನು ಮಾಡಿದ್ದಾರೋ ಬಿಡಿ, ಈಗಾದರೂ ಅದನ್ನು ನಿಲ್ಲಿಸಿ ಬಿಡಿ, ಹೇಳಬೇಡ. ನಾವು
ನಾವು ಮಾಡಿದ್ದೀವ? ನಮಗಿಂತ ಹಿಂದಿನದು 500 ವರ್ಷ ಹಿಂದಿನಿಂದ ಬರ್ತಾ ಇದೆ ಅವ್ರ ಬೈಗಳು, ನಾವೇಕೆ ಬಿಡ್ತೀವಿ? ನಾವು ಬೈತೀವಿ ಅಂತ. ಇಂಥವ್ರನ್ನು ಏನು ಹೇಳಬೇಕು? ಮೂರ್ಖತನ ಅಲ್ಲದಿದ್ದರೆ ಏನಾದರೂ ಅರ್ಥ ಇದೆ? ಇಂಥದ್ದೇ ಮೂರ್ಖತನ ಇರುತ್ತೆ, ಪಂಡಿತರು ಇರುತ್ತಾರೆ. ಅದಕ್ಕೋಸ್ಕರ ಶಂಕರಾಚಾರ್ಯರು ಹೇಳ್ತಾರೆ, ಪಂಡಿತರಾದ ಮಾತ್ರದಿಂದ ಲೋಕದಲ್ಲಿ ಅನೇಕ ಶಿಷ್ಯರಿದ್ದಾರೆ, ನಮಗೆ ಅನೇಕ ಮಠಗಳಿವೆ, ಅನೇಕ ಅನುಯಾಯಿಗಳಿದ್ದಾರೆ, ಅನೇಕ ಶತಮಾನಗಳು ನಡೆದಿವೆ, 500, 600, 700, 1000 ವರ್ಷದಿಂದ ಬರುತ್ತಾ ಇದೆ, ನಮಗೆ ನೂರಾರು ಲಕ್ಷಾಂತರ ಜನರು ಶಿಷ್ಯರಿದ್ದಾರೆ. ಇಷ್ಟಿದ್ದರೂ ಅವರು ಹೇಳಿದ್ದು ಸರಿಯಾಗಿದೋ ಇಲ್ಲವೋ ನೋಡ್ಕೊ. ಸರಿಯಾಗಿಲ್ಲದಿದ್ದರೆ ಅವರು ಎಷ್ಟು ದೊಡ್ಡವನೇ ಆಗಲಿ, ಎಷ್ಟು ಪ್ರಸಿದ್ಧರಾಗಲಿ, ಅವರಿಗೆ ಎಷ್ಟು ಶಿಷ್ಯರೇ ಇರಲಿ, ಶಿಷ್ಯ ಕೋಟಿ ಇರಲಿ, ತಪ್ಪೆ. ಯಾರು ಹೇಳಿದ್ದರು? ತಪ್ಪೆ. ಈ ಧೈರ್ಯ ಬೇಕು. ತತ್ವಚಿಂತನೆಗೆ ಇದು ಬೇಕಾ ಅಲ್ಲವಾ? ದ್ವೇಷ ಮಾಡಬೇಕಾಗಿಲ್ಲ. ಅವರು ಹೇಳಿದ್ದು ತಪ್ಪು, ಬಿಡು. ತಪ್ಪು ಯಾರಾದರೂ ಮಾಡ್ತಾರೆ, ಏನಿದೆ? ದೊಡ್ಡ ಪಂಡಿತರು ಮಾಡ್ತಾರೆ, ಸಾಮಾನ್ಯರು ತಪ್ಪು ಮಾಡಿರ್ಬೋದು, ಬಿಡು, ಏನಿದೆ? ದ್ವೇಷ ಬೇಕಾಗಿಲ್ಲ. ಬಟ್ ತಪ್ಪೇನೋ ಹೇಳಿ ಪಕ್ಕ ಕಡೆ. ಈ ವಿವೇಕ ಬೇಕೇ ಹೊರತು ಸುಮ್ಮನೆ ನಮ್ಮ ಹಿಂದಿನವರು ಹೇಳಿದ್ದಾರೆ ನಾವು ಮಾಡ್ತೀವಿ ಅಂದರೆ ಏನರ್ಥ? ನಮ್ಮ ಹಿಂದಿನ ಅಜ್ಜಂದಿರು ತುಪ್ಪ ಕುಡಿಯುತ್ತಿದ್ದರಂತೆ. ಅಜ್ಜಂದಿರು ಪ್ರೂಫ್ ಏನಪ್ಪ ಅಂದರೆ, ಬೇಕಾದರೆ ನಮ್ಮ ಕೈ ವಾಸನ ನೋಡ್ಕೋ ಕಂಡು ಬರ್ತದೆ. ನಮ್ಮ ಕೈ ವಾಸನ ನೋಡಿ, ಇಲ್ಲಿ ನಿಮಗೆ ತುಪ್ಪ ನಮ್ಮ ಅಜ್ಜಂದಿರು ತಿಂದರ ಇಲ್ಲವ ನಿಮಗೆ ಗೊತ್ತಾಗ್ತದೆ. ಇದು ಹಿಂದಿಯಲ್ಲಿದೆ ಗಾದೆ, ನಿಮಗೆ ಕನ್ನಡದಲ್ಲಿ ಇದೋ ಇಲ್ಲವೋ ಗೊತ್ತಿಲ್ಲ. ಹಮಾರೆ ಬಾಪ್ನೆ ಪಿಯಾ ಘೀ ಸುಂಗೋ ಮೇರಾ ಹಾತನ್ ಅಂದರೆ ನನ್ನ ಕೈ ವಾಸನ ನೋಡ್ಕೋಬೇಕಾದ್ರೆ ನಮ್ಮ ಅಜ್ಜಂದಿರು ತುಪ್ಪ ಕುಡಿದರಂತೆ. ಇದು ಏನು ಲಾಜಿಕಪ್ಪ? ಹೀಗಿರುತ್ತದೆ ಲಾಜಿಕ್. ನಮ್ಮ ಹಿಂದಿನವರು ಹೇಳಿದ್ದರು, ಅದರಿಂದ ನಾವು ಹೇಳ್ತೀವಿ. ನಮ್ಮ ಹಿಂದಿನವರು ದ್ವೇಷ ಮಾಡಿದ್ದರು, ಅದರಿಂದ ನಾವು ದ್ವೇಷ ಮಾಡ್ತೀವಿ. ಹಿಂದಿನವರು ಮೂರ್ಖರಾದರೆ ನೀವು ಆಗ್ತೀರಾ ಏನು? ಹಿಂದಿನವರು ಕಳ್ಳರಾದರೆ ನೀವು ಆಗ್ತೀರಾ ಏನು? ಎಲ್ಲಿ ಎಮೋಷನ್ ಇರುತ್ತದೋ. ಎಮೋಷನ್ ಒಳ್ಳೆಯದೇ, ಭಾವ ಒಳ್ಳೆಯದೇ, ಆದರೂ ಯುಕ್ತಿಗೆ ಅನುಗುಣವಾಗಿದ್ದರೆ ಶುದ್ಧ ಭಾವ ಇರುತ್ತೆ. ಯುಕ್ತಿಗೆ ವಿರುದ್ಧವಾಗಿದ್ದರೆ ಅದು ಅಶುದ್ಧ ಭಾವ ಆಗುತ್ತದೆ. ಎಮೋಷನ್ಗೆ ಎಮೋಷನು ಅದು ಲಾಜಿಕಲ್ ಇಲ್ಲಾಜಿಕಲ್ ನೋಡಿಕೊಳ್ಳಲ್ಲ. ಯುಕ್ತಿಯುಕ್ತವಾಗಿದೆಯಾ, ಯುಕ್ತಿ ವಿರುದ್ಧವಾಗಿದೆಯಾ, ಎಮೋಷನ್ ನೋಡಿಕೊಳ್ಳಲ್ಲ. ಯಾರು ನೋಡಿದರೆ ಒಳ್ಳೆಯ ಆಕರ್ಷಣವಾದರೆ ಹೋಗ್ತದೆ, ಅವ್ರ ಮೇಲೆ ಬೀಳುತ್ತದೆ ಅಷ್ಟೇ. ಅದಕ್ಕೋಸ್ಕರ ಮೋಹ ಹೇಳ್ತಾರೆ ನೋಡಿ. ಈ ಕಾಲದಲ್ಲಿ ಪ್ರೇಮ ಹೇಳ್ತಾರೆ, ಅದು ಯುಕ್ತಿ ನೋಡಲ್ಲ, ಸಜ್ಜನನ ದುರ್ಜನನ ನೋಡಲ್ಲ, ಧರ್ಮ ಅಧರ್ಮ ನೋಡಲ್ಲ, ಮುಂದೆ ನನಗೆ ಒಳ್ಳೆಯದಾಗುತ್ತದ ಕೆಟ್ಟದಾಗ್ತದ ನೋಡಲ್ಲ. ಆಕರ್ಷಿತವಾದರೆ ಸಾಕು, ಈಗ ಅದೇ ಇಷ್ಟ ಎಂದು ಹೇಳಿಬಿಡ್ತದೆ. ಅದಕ್ಕೋಸ್ಕರ ಎಷ್ಟು ಹಣ ಆದರೂ ಖರ್ಚು ಮಾಡ್ತಾನೆ, ಪ್ರಾಣ ಆದರೂ ಹೋಗುತ್ತದೆ. ಹೋಗಲಿ ಅಂದರೆ ಈಗ ಎಲ್ಲ ತುಂಬ ಪೆಟ್ಟು ಆದ ನಂತರ, ಗಾಯವಾಗಿ ನರಳಿ ಹೋಗಿದ ನಂತರ ಅಳುತ್ತಾ, ಅಯ್ಯೋ ನಾನು ಹೀಗೆ ಅಂದ್ಕೊಂಡಿಲ್ಲ, ಈಗ ಅವಾಗ ಅಳುತ್ತಾರೆ. ಇದು ಏನರ್ಥ ಅಂದರೆ, ಎಮೋಷನ್ ಲಾಜಿಕ್ ನೋಡಲ್ಲ, ಒಳ್ಳೆಯದು ಕೆಟ್ಟದು ನೋಡಲ್ಲ, ಬುದ್ಧಿ ಬಳಸಲ್ಲ. ಸುಮ್ಮನೆ ಎಮೋಷನ್ ಅಂದರೆ ಆಕರ್ಷಣ, ಮೋಹ. ಆದ್ದರಿಂದ ಎಮೋಷನ್ಗೆ ಸ್ವತಂತ್ರ ಕೊಡಬೇಡ. ವಿವೇಕದಿಂದ ಮಾರ್ಗದರ್ಶನ ಮಾಡಿ ಸರಿಯಾದ ದಿಶೆಯಲ್ಲಿ ಮಾರ್ಗದರ್ಶನ ಮಾಡು. ಎಮೋಷನ್ ಒಳ್ಳೆಯದೇ, ಆದರೆ ಮಾರ್ಗದರ್ಶನ ಮಾಡಿದ್ದರೆ ಒಳ್ಳೆಯದು. ಮಾರ್ಗದರ್ಶನ ಮಾಡದೆ ಸುಮ್ಮನೆ ಬಿಟ್ಟರೆ ಅದು ಎಲ್ಲೋ ಹೋಗಿ ಎಲ್ಲೋ ಸಿಕ್ಕಾಕ್ಕೊಂಡು, ಮುಳ್ಳು ಕಲ್ಲು ಎಲ್ಲಿಗೋ ಸಿಕ್ಕಾಕ್ಕೊಂಡು ತಾನು ಹಿಂಸೆಗೆ ಒಳಗಾಗ್ತದೆ, ನಿಮ್ಮನ್ನು ಹಿಂಸೆ ಮಾಡ್ತದೆ. ಇದು ಶಂಕರರ ವಿವೇಕ. ವಿವೇಕದಿಂದ ಎಮೋಷನ್ ಇರಬೇಕು. ವಿವೇಕಕ್ಕೆ ವಿರುದ್ಧವಾಗಿದ್ದು ಹೇಳಬಾರದು. ವಿವೇಕಕ್ಕೆ ವಿರುದ್ಧವಾಗಿದ್ದು ಎಮೋಷನ್ ಇಟ್ಕೊಳ್ಳಬಾರದು. ಎಮೋಷನ್ ಒಳ್ಳೆಯದೇ. ಎಮೋಷನ್ ವಿವೇಕ ನೋಡಿಕೊಂಡು ಬರಲ್ಲ, ಆಕರ್ಷಣ ನೋಡಿಕೊಂಡು ಎಮೋಷನ್ ಆಗುತ್ತದೆ. ಆಕರ್ಷಣ ನೋಡ್ಕೊಳ್ತದೆ, ದ್ವೇಷ ನೋಡ್ಕೊಳ್ತದೆ. ಆಕರ್ಷಣ ಅನಿಸಿದ್ದರೆ ಇಷ್ಟಪಡ್ತದೆ, ಈಗ ಅದರ ಮೇಲೆ ನಿಂತು ಬಿಡ್ತದೆ. ಎಮೋಷನ್ ಎಂಬುವುದು, ಮನೋಭಾವ ಎನ್ನುವುದು ಆಕರ್ಷಣ ನೋಡ್ತದೆ ಹೊರತು ಅದರಲ್ಲಿ ಸದ್ಗುಣಗಳು ನೋಡಲ್ಲ, ವಿವೇಕ ಮಾಡಲ್ಲ. ವಿವೇಕದಿಂದ ಅದನ್ನು ಸರಿಯಾದ ಮಾರ್ಗದರ್ಶನ ಮಾಡಿ ಸರಿಯಾದ ಜಾಗದಲ್ಲಿ ಸರಿಯಾದ ವ್ಯಕ್ತಿ ಮೇಲೆ ಇಡಬೇಕು. ಯಾರ್ಯಾರ ಮೇಲೂ ಇಟ್ಕೊಳ್ಳಬಾರದು. ವಸ್ತು ಮೇಲೆ ಆಗಲಿ, ವ್ಯಕ್ತಿ ಮೇಲೆ ಆಗಲಿ, ದೇಶಕಾಲವಾಗಲಿ ಸರಿಯಾದದ್ದು ಇರಬೇಕು. ಇದು ವಿವೇಕ. ವಿವೇಕ ಪಕ್ಕಕ್ಕಿಟ್ಟು ಮಾಡಿದ್ದರೆ, ಹೆಸರು ಹೇಳಿದ್ದರೆ ಚೆನ್ನಾಗಿರಲ್ಲ. ಹೇಳಲ್ಲ? ಯಾರ್ಯಾರು ಮಾಡ್ತಾರೆ? ಇಸ್ಲಾಮು ಮಾಡ್ತದೆ, ಕ್ರಿಶ್ಚಿಯಾನಿಟಿ ಮಾಡ್ತದೆ, ಮಾಧ್ವರು ಮಾಡ್ತಾರೆ, ಇನ್ನೂ ಎಷ್ಟೋ ಜನರಿದ್ದಾರೆ. ಏಕೆಂದರೆ ವಿವೇಕದಿಂದ ಸರಿ ಮಾಡದೆ ಕೇವಲ ಎಮೋಷನ್ನಿಂದಲೇ ತರ್ಕ ಮಾಡ್ತಾರೆ. ಎಮೋಷನ್ ಇಟ್ಕೊಂಡು ಅದಕ್ಕೆ ಸಮರ್ಥಿಸುವ ತರ್ಕ ಮಾಡ್ತಾರೆ.
ಎಮೋಷನ್ ಇಟ್ಟುಕೊಂಡು ಅದಕ್ಕೆ ಅನುಗುಣವಾಗಿ ಸಮರ್ಥಿಸುವ ತರ್ಕ ಮಾಡಿದ್ದರೆ ಎಮೋಷನ್ನೇ ಕರೆಕ್ಟ್ ಆಗ್ತದೆ. ಅವರು ದೊಡ್ಡವರು ಹೇಳ್ತಾರೆ, ಏಕೆಂದರೆ ನಮ್ಮವರು. ನಿಮ್ಮವರಾದರೆ ದೊಡ್ಡನ? ದೊಡ್ಡತನಕ್ಕೆ ನಿಮ್ಮವರಾಗಿರುವಲ್ಲ ದೊಡ್ಡವರು, ಇನ್ನೊಬ್ಬರಾಗಿರುವಲ್ಲ ಕೆಟ್ಟವರು, ಹೀಗಿರುತ್ತದೆ. ದೊಡ್ಡವರು ಇರಬಹುದು, ಬಟ್ ದೊಡ್ಡತನ ನೋಡಿ ದೊಡ್ಡವರು ಹೇಳಬೇಕೇ ಹೊರತು ನಮ್ಮವರಾಗುವುದರಿಂದ ದೊಡ್ಡವರು ಎಂದೇನಲ್ಲ. ನಿಮ್ಮವರಲ್ಲಿ ಕೆಟ್ಟವರು ಇರಬಹುದು, ಅವರವರಲ್ಲಿ ಸಜ್ಜನರು ಇರಬಹುದು. ಸಜ್ಜನತಾ ಕೆಟ್ಟತನ ಎಂಬುದು ಆ ಗುಣ ನೋಡೇ ಹೇಳಬೇಕೇ ಹೊರತು ನಮ್ಮವರಾಗುವುದರಿಂದ ಎಲ್ಲರೂ ಒಳ್ಳೆಯ. ಇದು ಸುಮ್ಮನೆ ಅಭಿಮಾನ, ಇದು ಎಮೋಷನ್ ಅಷ್ಟೇ. ಎಮೋಷನ್ ಇರಲಿ, ಬಟ್ ವಿವೇಕ ಮಾಡಿ ಎಮೋಷನ್ ಇಟ್ಕೊ, ಅಷ್ಟೇ ಹೇಳ್ತೀನಿ. ಆದ್ದರಿಂದ ಇದೆಲ್ಲ ಪಂಡಿತರಿಗೆ ಹೇಳಬೇಕು. ಮೊದಲೇ ಹೇಳಿದ್ಮೇಲೆ ಈ ಪುಸ್ತಕವೆಲ್ಲ ಪಂಡಿತರಿಗೋಸ್ಕರ, ನಮಗೆ ಮೊದಲೇ ಗೊತ್ತು. ಅವರು ಪಂಡಿತರಿಗೆ ಹೇಳಿದ್ದರೆ ಪಂಡಿತರಿಗ ಒಂದು ಶ್ಲೋಕ ಇದೆ ಗೊತ್ತಾ? ಭರ್ತೃಹರಿ ಬರೆದಿರುವಂಥ ನೀತಿಶಾಸ್ತ್ರ. ಬೋದ್ಧಾರೋ ಮತ್ಸರಗ್ರಸ್ತಾ ಪ್ರಭವಸ್ಮಯ ದೋಷಿತಾ ಅಬೋಧೋಪಹತಾಶ್ಚಾನ್ಯೇ ಜೀರ್ಣಮಂಗೆ ಸುಭಾಷಿತಂ ಎಂದು ಮೊದಲನೇ ಶ್ಲೋಕನೇ ನೀತಿ. ಭರ್ತೃಹರಿ ನೀತಿ ಶತಕ ನೀವು ಕೇಳಿರ್ಬೋದು. ಮೊದಲನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾನೆ, ಏನು? ಬೋದ್ಧಾರೋ ಮತ್ಸರಗ್ರಸ್ತ, ಪಂಡಿತರಿಗೆ ಅಭಿಮಾನ ಹೆಚ್ಚು, ಈರ್ಷ್ಯ ಹೆಚ್ಚು, ಇನ್ನೊಬ್ಬರಿಂದ ನಾವೇಕೆ ಕಲಿಯಬೇಕು. ಇಲ್ಲೇನೋ ಒಳ್ಳೆಯ ವೇದಾಂತ ಪ್ರವಚನ ಏನೋ ನಡೆಯುತ್ತಾ ಇದೆ, ಸಾಹಿತ್ಯನೋ ವ್ಯಾಕರಣವೋ ಏನೋ ಒಂದು ಪ್ರವಚನ ನಡೆಯುತ್ತಾ ಇದೆ, ಬನ್ನಿ ಅಂದರೆ ಅದೇ ವೇದಾಂತ, ನಮಗೇನು ಗೊತ್ತು, ನಾನು ವೇದಾಂತ ಏನು ಕೇಳೋದು, ನಾನೇ ಪ್ರವಚನಕರ್ತ, ನಾನೇ ಪ್ರವಚನಕಾರ, ನಾನೇ ಕೇಳೋದು. ಈಗ ಹೇಳ್ತಾ ನಾನೇ ಪ್ರವಚನಕರ್ತ, ನಾನೇಕೆ ಕೇಳೋದು? ಅವನು ಪ್ರವಚನಕರ್ತ ಆದರೆ ನಿಮಗೆಲ್ಲ ಗೊತ್ತು ಎಂದರ್ಥವ? ನಿಮಗೆ ಗೊತ್ತಿಲ್ಲದ ವಿಷಯಗಳಿರಲ್ಲವ? ಅದು ನೋಡಿ, ಬುದ್ಧಿ ನೋಡಿ. ಪ್ರವಚನಕರ್ತನೂ ಕೇಳಬಾರದ? ಪ್ರವಚನಕರ್ತನೇ ಕೇಳಬೇಕು. ಯಾಕಂದ್ರೆ ನೀವರಿಗೆ ಸ್ವಲ್ಪ ಪ್ರವಚನ ಮಾಡಿಬಿಟ್ಟರೆ ನನಗೆ ಗೊತ್ತಾಯಿತು ಅಂದ್ಕೊಳ್ತಾನೆ. ಪ್ರವಚನ ಮಾಡಿದ್ದರೆ ನಿಮಗೆ ಹೊಸದು ಗೊತ್ತಾಗ್ತದ? ಗೊತ್ತಿದ್ದನ್ನು ಹೇಳಿಬಿಡ್ತೀರಾ? ಹೇಳಿ. ಗೊತ್ತಿದ್ದನ್ನು ಹೇಳ್ತೀರೇ ಹೊರತು ಪ್ರವಚನ ಮಾಡಿದರೆ ನಿಮಗೆ ಹೊಸ ಜ್ಞಾನ ಇಂಪ್ರೂವ್ ಆಗ್ತದೆ? ಏನು ನೀವು ಓದಿಕೊಂಡರೆ, ಇನ್ನೊಬ್ಬರದ್ದು ಕೇಳಿದ್ದರೆ ನಿಮಗೆ ಗೊತ್ತಿಲ್ಲದೆ ಹೊಸದು ಗೊತ್ತಾಗ್ತದೆ. ಪ್ರವಚನ ಮಾಡಿದ್ದರೆ ನಿಮಗೆ ಮೊದಲೇ ಎಷ್ಟು ಗೊತ್ತೋ ಅದೇ ರಿಪೀಟ್ ಮಾಡ್ತೀರಿ ಹೊರತು ಹೊಸದು ಜ್ಞಾನ ಬರಲ್ಲ. ನೀವು ಪ್ರವಚನಕರ್ತ ಆಗಿ ಬಿಟ್ಟು ನೀವು ಅಲ್ಲೇ ಇದ್ದು ಬಿಡ್ತೀರಿ, ಅಜ್ಞಾನಿ ಮುಂದುವರಿಯಲ್ಲ. ಮುಂದುವರಿಯಬೇಕಂದರೆ ಓದಬೇಕು, ಕೇಳಬೇಕು, ಇನ್ನೊಬ್ಬರ ಜೊತೆಗೆ ಚರ್ಚೆ ಮಾಡಬೇಕು, ಪ್ರಶ್ನೆ ಕೇಳಬೇಕು. ಈಗಲೂ ನಾವು ಪ್ರಶ್ನೆ ಮಾಡ್ತಾನೆ ಇರ್ತೀವಿ. ಫೋನ್ನಲ್ಲಿ ಆಗಲಿ, ಪರ್ಸನಲ್ಲಿ ಭೇಟಿ ಆದರೆ, ಎಲ್ಲಿ ಭೇಟಿ ಆದರೂ ತಕ್ಷಣ ಪ್ರಶ್ನೆಗಳು ಬರ್ತವೆ, ಕೇಳ್ತೀವಿ. ಈಗಲೂ ಕೇಳ್ತೀವಿ, ನಾವು ಈಗಲೂ ಕೇಳ್ತೀವಿ. ಏಕೆ? ಲೌಕಿಕ ಶಾಸ್ತ್ರಗಳು ಅನಂತ ಶಾಸ್ತ್ರಂ ಬಹುವೇದಿತವ್ಯಂ. ಶಾಸ್ತ್ರಗಳು ಅನಂತ. ಎಷ್ಟು ದೊಡ್ಡವರು ಎಷ್ಟು ಗೊತ್ತಿದ್ದರೂ ಕೆಲವು ಗೊತ್ತಿಲ್ಲದ ವಿಷಯಗಳಿದ್ದೇ ಬಿಡ್ತವೆ. ಈಗಲೂ ಪುಸ್ತಕಗಳು ಓದ್ತೀವಿ. ಎಲ್ಲಿಯಾದರೂ ಹೇಳಿದರೆ ನಾನು ಕೇಳ್ತೀವಿ, ಎಲ್ಲಿದೆ ಅಪ್ಪ ಅಂದರೆ, ನಾನೊಂದು ಪುಸ್ತಕ ಓದಿದೆ ಅಂದರೆ, ಆ ಪುಸ್ತಕ ಎಲ್ಲಿ ಸಿಗ್ತದೆ ಹೇಳು, ನಿಮ್ಮ ಹತ್ರ ಇದ್ದರೆ ನಾನು ಓದಿಕೊಡ್ತೀನಿ ಅಂತ ತೊಗೊಂಡು ಬಿಟ್ಟು ಓದಿ ಅದು ಕೊಡ್ತೀನಿ. ಯಾಕಂದ್ರೆ ಓದಿದ್ದರೆ ಗೊತ್ತಾಗ್ತದೆ, ಕೇಳಿದ್ದರೆ ಗೊತ್ತಾಗ್ತದೆ. ಇಲ್ಲದಿದ್ದರೆ ನನಗೆ ಗೊತ್ತಿದ್ದು ನೀವು ಹೇಳ್ತಾ ಇದ್ದಾರೆ ಅಷ್ಟೇ ಇರುತ್ತದೆ, ಈಗ ಮುಂದುವರಿಯಲ್ಲ. ಅದನ್ನೇ 10 ಸಲ ರಿಪೀಟ್ ಮಾಡಿದ್ದರೆ, ಈಗ ನನ್ನನ್ನು ಇಷ್ಟು ಜನರು ಕೇಳಿದ್ದಾರಲ್ಲ, ಎಲ್ಲರಿಗಿಂತ ನಾನೇ ಹೆಚ್ಚು ಜ್ಞಾನಿ ಅಂದ್ಕೊಳ್ತಾರೆ. ಇಷ್ಟು ಜನರು ಕೇಳಲಿಕ್ಕೆ ಬಂದರಂದರೆ, ಇಷ್ಟು ಜನರಿಗೆ ಗೊತ್ತಿಲ್ಲದೆ ನನಗೆ ಗೊತ್ತು ಅಂದರೆ ಇವರೆಲ್ಲರಿಗಿಂತ ನಾನೇ ದೊಡ್ಡ ಜ್ಞಾನಿ ಅಂದರೆ, ಇವು ಎಲ್ಲರಿಗಿಂತ ದೊಡ್ಡ ಅಜ್ಞಾನಿ ಆಗಿಬಿಡ್ತೀವಿ. ಅಲ್ಲೇ ನಿಂತು ಬಿಡ್ತಾನೆ, ಮುಂದುವರಿಯಲ್ಲ. ಹೌದಾ? ಆದ್ದರಿಂದ ನಾನು ನೋಡಿರುವ ಗುರುಗಳಿಂದ ಎಲ್ಲರಲ್ಲ, ಬಟ್ ಎಷ್ಟೋ ಜನರು ಹೀಗೆ ಇದ್ದರು. ಅವರು ಯಾರು ಬಂದರೂ ಕೇಳುತ್ತಿದ್ದರು. ಬೃಂದಾವನದಲ್ಲಿ ಅಖಂಡ ಯಾರೇ ಸಾಮಾನ್ಯ ಜನರು ಬರಲಿ, ಪಂಡಿತರು ಬಂದರೆ ಅವರು ಬಿಡುವುದೇ ಇಲ್ಲ, ಅವರಿಂದ ಪ್ರವಚನ ಮಾಡಿಸ್ತಾರೆ. ಅವರಿಗೆ ವೇದಿಕೆ ಮೈಕು ಎಲ್ಲ ಕೊಟ್ಟು ಅವರಿಂದ ಮಾಡಿಸ್ತಾರೆ. ಸಾಮಾನ್ಯ ಲೌಕಿಕರು ಬರಲಿ, ಸುಮ್ಮನೆ ತೀರ್ಥಯಾತ್ರಕ್ಕೆ ಬಂದರೆ ಎಲ್ಲಿಂದ ಬಂದರೂ ನೀವು ಇಲ್ಲಿಂದ ಬನ್ನಿ ಸ್ವಲ್ಪ ಹೇಳಿ. ಅಯ್ಯೋ ನಮಗೇನು ಗೊತ್ತಿಲ್ಲ, ನಾವು ಲೌಕಿಕರು ಪಾಮರರಂದರೆ ಪರವಾಗಿಲ್ಲ, ನಿಮ್ಗೆ ಎಷ್ಟು ಬರ್ತದೆ ಅಷ್ಟೇ ಹೇಳು. ಅವರನ್ನು ಕೂರಿಸಿಬಿಟ್ಟು ಕೇಳುತ್ತಿದ್ದರು. ಏನಿಲ್ಲದಿದ್ದರೆ ಏನೋ ಅವರೇನೋ ಪಂಡರ್ಪುರ ಭಕ್ತಿ, ಅದೇನೋ ಕೃಷ್ಣ ಭಕ್ತಿ, ವಿಠ್ಠಲ ಭಕ್ತಿ, ಏನೋ ಸ್ವಲ್ಪ ಲೌಕಿಕರು ಮುಗ್ಧರು ಅದೇ ಹೇಳುತ್ತಿದ್ದರು. ಅಷ್ಟು ಕೇಳಿದ ನಂತರ ಅದರಲ್ಲಿ ಕೆಲವು ತಪ್ಪುಗಳಿರುತ್ತಿತ್ತು. ಆದರೂ ಆ ತಪ್ಪು ಎಂದು ಒಂದು ಸಲ ಹೇಳುತ್ತಿರಲಿಲ್ಲ. ಅವರು ಏನೋ ಸ್ವಲ್ಪ ಮುಗ್ಧ ಭಕ್ತಿಯಿಂದ ಅವರು ಏನೋ ಪಂಡರ್ಪುರ ವಿಠ್ಠಲ ಭಕ್ತರಂದರೆ ಹೀಗೆ ಸಣ್ಣ ಚಿಕ್ಕನಾಗಿರುವಾಗ ಏನೋ ಕತೆ ಕೇಳಿದ ಅದು ಹೇಳಿದ್ದಾರೆ ಅಂದರೆ ಬೇಷ್ ಭಾಳ ಚೆನ್ನಾಗಿದೆ ಎಂದು ಅವರಿಗೆ ಪ್ರಶಂಸೆ ಮಾಡಿ ಕಳಿಸ್ತಿದ್ದರೆ ಹೊರತು ಅವರು ತಪ್ಪು ಎಂದು ಒಂದು ಸಲ ಹೇಳಲಿಲ್ಲ. ಆದರೂ ಕೇಳುತ್ತಿದ್ದರು. ಅಖಂಡಾನಂದ ಸ್ವಾಮೀಜಿ ನೀವು ಅವರು ಹೀಗೆ ಇರಲಿಲ್ಲ, ಈಗಲೂ ಹೋಗಿ
ಇಲ್ಲದಿದ್ದರು, ಅಖಂಡಾನಂದ ಸ್ವಾಮೀಜಿ ಇಲ್ಲದಿದ್ದರು, ಅವರು ಸಂಪ್ರದಾಯ ಹಾಗೆ ಇಟ್ಕೊಂಡರು. ನೀವು ಬೇಕಾದರೆ ಬೃಂದಾವನಕ್ಕೆ ಹೋದಾಗ ನೀವು ಅಖಂಡಾನಂದ ಸ್ವಾಮೀಜಿ ಆಶ್ರಮಕ್ಕೆ ಹೋಗಿ, ನೀವು ಹೋದರೆ ನನಗೆ ಅಡ್ರೆಸ್ ಕೊಡ್ತೀನಿ, ನೀವು ಹೋಗ್ಬೋದು. ಮೋತಿಝೀಲ್ ಆನಂದ ಬೃಂದಾವನ ಅಷ್ಟೇ, ಏನಿಲ್ಲ. ಮೋತಿಝೀಲ್ ಕಾಲನಿ ಹೆಸರು ಆನಂದ ಬೃಂದಾವನ್. ಮೋತಿಝೀಲ್ಗೂ ಹೋಗಿ ಅಖಂಡಾನಂದ ಸ್ವಾಮೀಜಿ ಅಂದರೆ ಯಾರಾದರೂ ಹೇಳ್ಕೊಡ್ತಾರೆ. ಸಂಧ್ಯೆಗೂ ಅವರ ಸತ್ಸಂಗ ಬೆಳಗ್ಗೆ ಇರುತ್ತದೆ, ಸಂಧ್ಯಕ್ಕೆ ಇರುತ್ತದೆ. ಸಂಧ್ಯೆ ಸತ್ಸಂಗಕ್ಕೆ ಹೋಗಿ ನೀವು ಅಲ್ಲಿ ಕೂತ್ಕೊಂಡ್ರೆ ಹೊಸ ಮುಖ ಕಂಡು ಬಂದರೆ ಸಾಕು, ನಿಮ್ಮನ್ನು ಕರೀತಾರೆ, ಮೈಕ್ ಕೊಟ್ಟು ನೀವು ಮಾತಾಡಿಸ್ತಾರೆ. ಅಯ್ಯೋ ನಮಗೇನು ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಎಷ್ಟು ಬಂದು ಅಷ್ಟೇ ಹೇಳು, ಏನು ಬಂದರೆ ಅದು ಹೇಳು, ಏನು ಬರಲ್ಲ ನಾಮಸ್ಮರಣ ಅದಾದರೂ ಮಾಡೋದು ಹೇಳ್ತಾರೆ. ಏನು ಮಾಡಿದರೆ ಅದು ಮಾಡಿಸ್ತಾರೆ. ಮಾಡಿದ ನಂತರ ನೀವು ತಪ್ಪು ಹೇಳಿದ್ದರೆ ಒಂದು ಸಲ ತಪ್ಪು ಹೇಳಲ್ಲ. ನೀವು ಬೇಕಾದರೆ ನಾನು ಹೇಳಿದ್ದು ನಿಮಗೆ ಸಂದೇಹವಿದ್ದರೆ ಈಗಲೂ ಹೋಗಿ ನೀವು ಪರೀಕ್ಷೆ ಮಾಡಿಕೊಂಡು ಈಗಲೂ ಅಷ್ಟೇ ಆಧಾರದಿಂದ ನೋಡ್ತಾರೆ, ನಿಮ್ಮಿಂದ ಹೇಳಿಸ್ತಾರೆ. ಬಹುತಚ್ಚ ಬಹುತಚ್ಚ ನೀವು ಚೆನ್ನಾಗಿ ಅವರಿಗೆ ಹಿಂದಿಯಲ್ಲಿ ಹೇಳಬೇಕು. ಅವ್ರು ನೀವು ಕನ್ನಡದಲ್ಲಿ ಹೇಳಿದ್ರೆ ಅವ್ರು ಕೇಳಲ್ಲ. ನಿಮಗೆ ಹಿಂದಿ ಎಷ್ಟು ಬಂದರೆ ಅಷ್ಟು ತಪ್ಪು ಹಿಂದಿ ಹೇಳಿದರೆ ಕೇಳ್ತಾರೆ. ನಿಮ್ಮ ಹಿಂದಿ ತಪ್ಪಿದೆ ಎಂದು ಮಾತು ಹೇಳಲ್ಲ. ಅದು ನೋಡಿದ್ದೆ. ಹೇಗಿದ್ದರೆ ಹಾಗೂ ಬಹುತಚ್ಚ ಚೆನ್ನಾಗಿದೆ ಚೆನ್ನಾಗಿದೆ, ಯಾರು ಹೊಸ ಜನರು ಬರಲಿ ಅವರಿಂದ ಹೇಳಿಸ್ತಾರೆ. ಆ ಸ್ವಾಮೀಜಿ ಇರುವಾಗ ಹೇಗಿತ್ತೋ ಈಗಲೂ ಅದೇ ಇಟ್ಕೊಂಡರು ಸಂಪ್ರದಾಯ. ನಮ್ಮ ಗುಡಿವಾಡ ಸ್ವಾಮೀಜಿ ಇದ್ದರು, ಯಾರೇ ಬರಲಿ ಅವರೇ ಪ್ರಶ್ನೆ ಕೇಳುತ್ತಿದ್ದರು. ದೊಡ್ಡ ದೊಡ್ಡ ವಕ್ತೃಗಳು, ಪ್ರವಚನಕಾರರು ಬಂದರೆ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ನನಗೆ ನಾಚಿಕೆ ಅನಿಸುತ್ತೆ, ಇವರಿಗೆಲ್ಲ ಗೊತ್ತು, ಅವ್ರಿಗೆ ಕೇಳ್ತಾರೇನೋ ಅವರಿಗೆ ಎಂದು. ಅಂದರೆ ಅವ್ರಿಗೆ ಎಷ್ಟುವರೆಗೂ ಗೊತ್ತಿದೆ ಎಂದು ಅವರ ತಿಳುವಳಿಕೆ ಅವರು ಸ್ವಲ್ಪ ಯೋಚನೆ ಮಾಡಲಿ ಎಂದು ಅವರಿಗೆ ಪ್ರಶ್ನೆ ಮಾಡ್ತಾರೆ. ಅವ್ರು ಪ್ರಶ್ನೆ ಮಾಡಿದವರು ಏನೋ ಉತ್ತರ ಕೊಡ್ತಾರೆ, ಆ ಉತ್ತರಕ್ಕೆ ಇನ್ನೊಂದು ಪ್ರಶ್ನೆ ಮಾಡ್ತಾರೆ. ಅವ್ರಿಗೇನು ಹೇಳೋಕ್ಕಾಗಲ್ಲ. ಅವರು ಈಗ ಇವರಿಗೆಲ್ಲ ಗೊತ್ತು, ಸುಮ್ಮನೆ ಅವರಿಗೆ ಪ್ರಶ್ನೆ ಮಾಡ್ತಾರೆ. ಅವ್ರು ಹೆದರ್ಕೊಂಡು ಬಿಡ್ತಾನೆ. ಬುದ್ಧಿವಂತನಾದರೆ ಇಲ್ಲ ಗೊತ್ತಿಲ್ಲ ಸ್ವಾಮೀಜಿ ತಾವೇ ಹೇಳಿ ಅಂದರೆ ಹೇಳ್ತಾನೆ. ಅವ್ರು ಹೇಳಲ್ಲ, ಅಭಿಮಾನ ಇಟ್ಕೊಂಡ್ರೆ ಏನು ಹೇಳಲ್ಲ, ಸುಮ್ಮನೆ ಕೇಳಿ ಕೂತಿರ್ತಾನೆ, ಏನು ಹೇಳಲ್ಲ. ಬಟ್ ಆದರೂ ಪ್ರವಚನ ಮಾಡಿದ್ದರೆ ಅವ್ರು ಬಂದಲ್ಲಿ ಕೆಳಗೆ ಕೂತ್ಕೊಂಡು ಕೇಳುತ್ತಿದ್ದರು. ಕೆಳಗೆ ಕೂತ್ಕೊಂಡು ಅವ್ರು ಆಲ್ವೇಸ್ ಕೆಳಗೆ ಕೂತ್ಕೊಂಡು ಕೇಳುತ್ತಿದ್ದರು. ಆವಾಗ 90 ವರ್ಷ ಅವರಿಗೆ, 90 ಇಯರ್ಸ್ ಒಳ್ಳೆ ಕೆಳಗೆ ಕೂತ್ಕೊಂಡು ಕೇಳುತ್ತಿದ್ದರು. ಯಾರೇ ಬರಲಿ ಕೇಳುತ್ತಿದ್ದರು. ನಾನು ನೋಡಿರುವ ಗುರುಗಳನ್ನು ನಮಗೆ ಎಲ್ಲ ಗೊತ್ತಿದೆ, ಇನ್ನೊಬ್ಬರದ್ದು ನಾವೇನು ಕೇಳುವುದು ಎಂದು ಯಾವಾಗಲೂ ಹೇಳಲಿಲ್ಲ. ಇನ್ನು ಕೇಳುವುದು, ಓದುವುದು. ನಾನು ಸಚ್ಚಿದಾನಂದ ಸ್ವಾಮಿಗಳದ್ದು ವೇದಾಂತ ಸಾರ ತೆಲುಕ್ಕೆ ಅನುವಾದ ಮಾಡಿದೆ. ಅದೇನೋ ನನ್ನ ಹತ್ತಿರ ಇತ್ತು. ಅದೇನು ಪುಸ್ತಕ ಎಂದು ಹೇಳಿದೆ. ತುಂಬ ಸ್ವಾಮೀಜಿ ಇದನ್ನು ಆಯಿತು ಕೊಡಿ ಎಂದು ಹೇಳಿದೆ. ಅದೆಲ್ಲ ಓದಿಬಿಟ್ರು. ವೇದಾಂತ ಸಾರ ನನ್ನ ತೆಲುಗಿನಲ್ಲಿದೆ ಅನ್ನೋದೆಲ್ಲ ಓದಿಬಿಟ್ರು. ಅಂದರೆ ಅವರಿಗೆ ನನಗೆ ಎಲ್ಲ ಗೊತ್ತು ಅಂದ, ಬಟ್ ವಿವೇಕ ಅದ್ಭುತವಾದ ವಿವೇಕ. ನೀವು ಅವಸ್ಥಾ ಆಗಲಿ ಪಂಚಕೋಶ ಆಗಲಿ ಯಾವುದೇ ತಗೊಂಡು ಈಗ ಹೇಳುವಾಗನೇ ಅನುಭವವನ್ನು ತೋರಿಸುವಂಥ ಅದ್ಭುತವಾದ ಜ್ಞಾನ. ಆದರೂ ಮಾತ್ರ ನನಗೆಲ್ಲ ಗೊತ್ತು ಎಂದು ಭಾವ ಇರಲಿಲ್ಲ. ವಿನಯ, ಇನ್ನೊಬ್ಬರು ಬಂದರೆ ಅವರನ್ನು ಕೂರಿಸಿ ಕೇಳುವುದು, ಅದೆಲ್ಲ ಇತ್ತು ಅವರ ಹತ್ತಿರ. ಇಂಥದ್ದು ನಾನು ಎಷ್ಟೋ ಗುರುಗಳನ್ನು ಕೇಳಿದ್ದೆ. ಆದ್ದರಿಂದ ತನಗೆ ಗೊತ್ತು ಅಥವಾ ತಮ್ಮ ಹಿಂದಿನವರೇ ಹೇಳಿದ್ದಾರೆ, ನಾವು ಇನ್ನೇನು ತಿಳ್ಕೊಂಡು ಈ ಅಭಿಮಾನ, ಈ ಪೂರ್ವಾಗ್ರಹಗಳು ಇವೆಲ್ಲ ಬಿಟ್ಟರೆ, ಜಿಜ್ಞಾಸ ಇದ್ದರೆ ವಿವೇಕಶೀಲನಾಗುತ್ತಾನೆ. ಇಲ್ಲದಿದ್ದರೆ ತನ್ನ ಅಜ್ಞಾನವೇ ತನಗೆ ಶಾಪ, ತನ್ನ ಅಭಿಮಾನವೇ ತನಗೆ ಶಾಪ. ಅದಾಗಬಾರ್ದು. ಆಯಿತಾ? ಸೊ ಇಲ್ಲಿ ನೋಡಿ, ಶಂಕರರಿಗೆ ಭಾಸ್ಕರ ರಾಮಾನುಜಾದಿಗಳು ಏನೋ ಹೇಳಿದ್ದರಿಂದ ಪೂರ್ವಕಾಲದಲ್ಲಿಯೂ ಶಂಕರರಿಗಿಂತ ಪೂರ್ವಕಾಲದಲ್ಲಿ ರಾಮಾನುಜಾದಿಗಳು ಇತ್ತು ಎನ್ನುವುದು ತಪ್ಪು. ಪೂರ್ವಕಾಲದಲ್ಲಿ ಇರುವ ದೇಶ ಅದ್ವೈತ. ಯಾಕಂದರೆ ನೀವು ಉಪನಿಷತ್ತು ನೇರಾಗಿ ಕಂಡು ಬರ್ತಾನೆ ಇದೆ. ಉಪನಿಷತ್ತು ವಾಕ್ಯಗಳೇ ಒಂದು ವಿಷಯ ಹೇಳ್ತೀನಿ ನೋಡಿ, ಇಲ್ಲಿ ಹೇಳಲಿಲ್ಲ, ಬೇರೆ ಕಡೆ ಬರುತ್ತದೆ. ಕೆಲವು ಕಡೆ ದ್ವೈತ ಹೇಳಿದ್ದು ಕಂಡು ಬರ್ತದೆ ಉಪನಿಷತ್ತುಗಳಲ್ಲಿ. ದ್ವೈತ ಅಂದರೆ ಈಶ್ವರ ಜೀವ ಎಂದು ಬಿಡಿಯಾಗಿ ಹೇಳುವುದು. ಕೆಲವು ಕಡೆ ಒಬ್ಬನೇ ಎಂದು ಹೇಳುವುದು ಕಂಡು ಬರುತ್ತದೆ. ಅದು ಗೌಡಪಾದರು ಹೇಳ್ತಾರೆ, ಉಪನಿಷತ್ತಿನಲ್ಲಿ ಕೆಲವು ಕಡೆ ಈಶ್ವರ ಹೀಗಿರುತ್ತಾನೆ, ಜೀವ ಹೀಗಿರುತ್ತಾನೆ ಎಂದು ಹೇಳುವುದು ಕಂಡು ಬರ್ತದೆ. ಕೆಲವು ಕಡೆ ಒಬ್ಬನೇ ಎಂದು ಕಂಡು ಬರ್ತದೆ. మరి ಎರಡೂ ಹೇಳಿದ್ದರೆ ಯಾವುದು ಸತ್ಯ? ಅದಕ್ಕೆ ಬೀಗ ಕೊಟ್ಟು ಬಿಡ್ತಾರೆ ಗೌಡಪಾದರು. ಓಕೆ, ಎರಡೂ ಹೇಳಿದ್ದಾರೆ, ಯಾವುದನ್ನು ನಿಂದ ಮಾಡಿತು, ಯಾವುದನ್ನು ಪ್ರಶಂಸೆ ಮಾಡಿತು ನೋಡು. ಅದ್ವೈತವನ್ನೇ ಪ್ರಶಂಸೆ ಮಾಡಿದೆ. ಅದ್ವೈತವನ್ನು ನಾನೇ ಬ್ರಹ್ಮ ಎಂದು ತಿಳ್ಕೊಂಡರೆ ಅವನು ಸಂಸಾರಿ ಆಗುತ್ತಾನೆ, ದುಃಖವನ್ನು ಅನುಭವಿಸ್ತಾನೆ ಎಂದು ಎಲ್ಲಿಯಾದರೂ ಇದೆಯಾ? ಆತ್ಮನನ್ನು ತಿಳ್ಕೊಳ್ಳದಿದ್ದರೆ ಸಂಸಾರಿ ಆಗುತ್ತಾನೆ. ಅದೇನು ಯೈಹ ನಾನೇವ ಪಶ್ಯತಿ, ಪುನಃ ದುಃಖ ಪಟ್ಕೊಳ್ತಾನೆ. ದುಃಖಾತ್ ದುಃಖಂಗಚ್ಚತಿ ಯೈಹ ನಾನೇವ ಪಶ್ಯತಿ. ನಾನಾತ್ವ ನೋಡಿದವನಿಗೆ ದುಃಖವೇ ಇರುತ್ತದೆ.
ಏವ ಆತ್ಮ ಇವ ಭೂತ್ ತಸ್ಯ ಕೋಮೋಕ ಕಶೋಕ ಏಕತ್ವಂ ಅನುಪಶ್ಯತಃ. ತಾನೇ ಆತ್ಮ ಎಂದು ತಿಳ್ಕೊಂಡವನಿಗೆ ಶೋಕವೆಲ್ಲಿ ಮೋಹವೆಲ್ಲಿ. ನೋಡಿ, ಅದ್ವೈತವನ್ನು ಪ್ರಶಂಸೆ ಮಾಡುವುದು ಕಂಡುಬರುತ್ತದೆ, ದ್ವೈತವನ್ನು ನಿಂದೆ ಮಾಡುವುದು ಕಂಡುಬರುತ್ತದೆ. ಅಷ್ಟೇ ಹೊರತು ಅದ್ವೈತ ನಿಂದ, ದ್ವೈತ ಪ್ರಶಂಸೆ ಎಲ್ಲಿ ಅದರಿದೆಯಾ? 10 ಉಪನಿಷತ್ತುಗಳು ಹುಡುಕಿ ಎಲ್ಲಿ ಇಲ್ಲ. ಹೇಳುವಾಗ ಈಶ್ವರ ಜೀವ ಬೇರೆ ಎಂದು ಹೇಳಿದ್ದರು. ಒಂದು ಕಡೆ ಒಂದೇ ಎಂದು ಹೇಳ್ತಾರೆ, ಒಂದು ಕಡೆ ಬೇರೆ ಹೇಳ್ತಾರೆ. ಪ್ರಶಂಸೆ ಮಾಡುವಾಗ ಮಾತ್ರ ಅದ್ವೈತವನ್ನೇ ಪ್ರಶಂಸೆ ಮಾಡ್ತಾನೆ, ದ್ವೈತವನ್ನಿಂದ ಮಾಡ್ತಾನೆ. ಇದರಿಂದ ಗೊತ್ತಾಗಲ್ಲವಾ? ಅದರಿಂದ ಅದ್ವೈತವಿರಲಿಲ್ಲ, ಉಪನಿಷತ್ತೇ ಹೇಳ್ತಾ ಇದೆ. ಅದ್ವೈತ ಪ್ರಶಂಸೆ ಮಾಡಿದೆ, ದ್ವೈತವನ್ನೆಲ್ಲಾದರೂ ಏಕತ್ವಂ ಅನುಪಶ್ಯತಃ, ಏಕವನ್ನೇ ನೋಡಿದವರಿಗೆ ಶೋಕವೆಲ್ಲಿ ಮೋಹವೆಲ್ಲಿ. ತತ್ರ ಕೋಮೋಹ ಕೋಶೋಕ ಕಶೋಕ ಏಕತ್ವಂ ಅನುಪಶ್ಯತಃ. ಮೃತ್ಯೋಹ ಮೃತ್ಯುಂಗಚ್ಚತಿ ಯೈಹನಾನೇವ ಪಶ್ಯತಿ. ಇಂಥದ್ದು ಬೇಕಾದಷ್ಟು ವಾಕ್ಯಗಳಿವೆ. ನಾನಾತ್ವವನ್ನು ನೋಡಿರುವವನಿಗೆ ಮೃತ್ಯುವೇ ಮೃತ್ಯುವು, ಮತ್ತೆ ಮತ್ತೆ ಜನ್ಮ ಆಗುತ್ತದೆ ಅಂತ ಹೇಳ್ತಾನೆ ಇದೆ. ದ್ವೈತವನ್ನು ತಿಳ್ಕೊಂಡವನಿಗೆ ನಿಂದೆ ಕಂಡು ಬರ್ತದೆ, ಬಟ್ ಪ್ರಶಂಸೆ ಇಲ್ಲ. ಆದ್ದರಿಂದ ಉಪನಿಷತ್ತೇ ನೇರಾಗಿ ಹೇಳುವಾಗ ಶಂಕರರಿಗೂ ಮುಂಚೆ ಅದ್ವೈತ ಇರಲಿಲ್ಲ ಅಂದರೆ ಏನು ಮಾತಿದು? ಮಕ್ಕಳ ಮಾತು ಅಲ್ಲವೇ? ತಲಬಾಲ ಇಲ್ಲದೆ ಹೀಗೆ ಮಾತಾಡ್ತಾರೆ. ಏಕೆಂದರೆ ನಮ್ಮ ಗುರುಗಳು ಹೇಳಿದ್ದಾರೆ. ನಿಮ್ಮ ಗುರುಗಳ ಭಕ್ತಿ ಮೆಚ್ಚತಕ್ಕದ್ದೇ. ನಾವು ಅದನ್ನೇನು ಖಂಡಿಸಲ್ಲ, ನಿಂದೆ ಮಾಡಲ್ಲ. ಎಲ್ಲರಿಗೂ ತಮ್ಮ ತಮ್ಮ ಗುರುಗಳು, ತಮ್ಮ ತಾಯಿ, ತಮ್ಮ ಅಪ್ಪ ಅಮ್ಮ ಮೇಲೆ ಆದರ ಇಟ್ಕೋ. ನಿಮ್ಮ ತಾಯಿ ತಂದೆ ಏನಾದರೂ ತಪ್ಪು ಮಾಡಿದ್ದರೆ ನಮ್ಮ ತಾಯಿ ಆಗುವುದರಿಂದ ನೀವು ಯಾರು ವಿಮರ್ಶೆ ಮಾಡಲಕ್ಕೆ ಅಂದರೆ, ನಿಮ್ಮ ತಾಯಿ ತಂದೆಗೆ ನಿಮಗೆ ಆದರವಿದ್ದರೆ ಒಳ್ಳೆಯದು, ನಾವು ಆದರಿಸೆ ಎಂದು ಹೇಳ್ತೀವಿ. ತಪ್ಪು ಮಾಡಿದ್ದರೆ, ಯಾರೋ ಮಾಡಿದ್ದರೆ ವಿಮರ್ಶೆ ಮಾಡ್ತೀವಿ. ಹಾಗೆ ಆದರ ಬೇರೆ, ವಿಮರ್ಶೆ ಬೇರೆ. ಆದ್ದರಿಂದ ಈ ನಿಂದೆ ಮಾಡಿದ ಮಾತ್ರದಿಂದ ನಮ್ಮ ಗುರುಗಳು ಅಂದರೆ ನಿಮ್ಮ ಗುರುಭಕ್ತಿ ಇಟ್ಕೋ. ಆ ಗುರುಭಕ್ತಿಯಿಂದಲೇ ಸತ್ಯ ತಿಳ್ಕೊ. ಆ ಗುರುಭಕ್ತಿ ಇಟ್ಕೋ. ಅದನ್ನ ನಾವಿನ್ನು ಖಂಡಿಸಲ್ಲ, ಬಿಡಬೇಕು ಎಂದು ಹೇಳುತ್ತಾ ಇಲ್ಲ. ನಿಮ್ಮ ಯಾವ ಗುರುಗಳೋ ಅವ್ರ ಗುರುಗಳು ಭಕ್ತಿ ಇಟ್ಕೋ. ಆ ಗುರುಭಕ್ತಿಯಿಂದಲೇ ಈ ಸತ್ಯವನ್ನು ತಿಳ್ಕೊ. ನಿಮ್ಮ ಗುರುಗಳು ಹೇಳಲಿಲ್ಲ ಅಂದರೆ ಪರವಾಗಿಲ್ಲ, ಗುರುಗಳು ಹೇಳದಿದ್ದರೂ ಕಲ್ತ್ಕೊ. ಪೂರ್ವ ಕಾಲದಲ್ಲಿ ನಾವು ಚಿಕ್ಕವನಿರುವಾಗ ತುಂಬ ಕಥೆಗಳು ಕೇಳುತ್ತಿದ್ವಿ. ಆ ಕಾಲದಲ್ಲಿ ಕಾದಂಬರಿ ಅಂದರೆ ಕಥೆ ಪುಸ್ತಕಗಳೇ ಕಾದಂಬರಿ. ಒಬ್ಬನೇನೋ ನನಗೇನೋ ತತ್ವಜ್ಞಾನ ಬೇಕು, ಏನೋ ಯೋಗ ಸಿದ್ಧಿ ಬೇಕೆಂದು ಎಲ್ಲೋ ಹುಡುಕ್ತಾ ಗುರುಗಳಿಗೆ ಹುಡುಕ್ತಾ ಹೋಗ್ತಾನೆ. ಆ ಕಥೆಗಳೆಲ್ಲ ನೆನಪಿಲ್ಲ, ತುಂಬ ವರ್ಷ ಆಯಿತು, ಏನೋ 60 ಆಯಿತೋ ಹೆಚ್ಚಾಯಿತು, 60 ವರ್ಷ ಆಯಿತು, ಈಗ ನೆನಪಿದೆ. ಅದರಿಂದ ಕೆಲವು ಕಥೆಗಳು ನೆನಪಿವೆ. ಈ ಕಾಲದಲ್ಲೇ ಪುಸ್ತಕಗಳೇ ಸಿಗ್ತಾಯಿಲ್ಲ, ಎಲ್ಲಿಯೂ ಸಿಗ್ತಾಯಿಲ್ಲ. ಆ ಕಾಲದ ಪುಸ್ತಕ ಎಲ್ಲ ಆಧುನಿಕ ಕಾದಂಬರಿಗಳೆಲ್ಲ ನಾನ್ಸೆನ್ಸ್, ಈಡಿಯಟ್ಸ್ ಬರೆದಿರುವ ಪುಸ್ತಕಗಳು. ಒಂದರಲ್ಲಿ ವಿವೇಕವಿಲ್ಲ. ಪೂರ್ವ ಕಾಲದಲ್ಲಿ ಶಿಷ್ಯ ಹೋಗ್ತಾನೆ, ಎಲ್ಲೋ ಗುರುಗಳು ಹುಡುಕಿ ಅವನು ಹೇಳ್ತಾನೆ, ನನಗಿಂತ ಗುರುಗಳು ಬೇಕು ಅಂದರೆ ಒಬ್ಬನು ಹೇಳ್ತಾನೆ, ಹೌದು ನಮ್ಮ ಗುರುಗಳಿದ್ದಾರೆ, ಈ ಬೆಟ್ಟ ಮೇಲೆ ಇಷ್ಟು ದೂರ ಇಷ್ಟು ಕಿಲೋಮೀಟ್ರ್ ಹೋಗಬೇಕು, ಅಲ್ಲಿಂದ ಮತ್ತೆ ರೈಟ್ಗೆ ಹೋಗಬೇಕು, ಅದರಿಂದ ಇನ್ನೊಂದು ಬೆಟ್ಟ ಹತ್ತಬೇಕು, ಅಲ್ಲಿಂದ ಇನ್ನೊಂದು ಮರ ಇರುತ್ತದೆ, ಮತ್ತು ಇಲ್ಲೊಂದು ಏನೋ ದಾರಿ ತೋರಿಸ್ತಾನೆ. ಪಾಪ ಅಲ್ಲೂ ಕಷ್ಟಪಟ್ಟು ಅಲ್ಲಿಗೆ ಹೋಗ್ತಾನೆ. ಗುರುಗಳು ನೋಡಿಬಿಟ್ರೆ ಅಲ್ಲೊಂದು ಗುಡಿಸೆ ಇರುತ್ತದೆ, ಗುಡಿಸಲಲ್ಲಿ ಗುರುಗಳಿರ್ತಾನೆ. ಇಷ್ಟು ಭಯಂಕರ ಅರಣ್ಯದಲ್ಲಿ ಯಾವುದೇ ಇದ್ದಾನೆ. ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಗುರುಗಳೇ, ನನಗೆ ಅವರು ಕಳಿಸಿದ್ದಾರೆ, ನಿಮ್ಮ ಹತ್ತಿರ ಬಂದೆ ಎಂದು ಹೇಳ್ತಾನೆ. ಓಹೋ, ಅವ್ರು ನಮ್ಮ ಶಿಷ್ಯ, ಆಯಿತು ಇರು ಎಂದು ಹೇಳ್ತಾನೆ. ಅವ್ರು ಏನು, ನನಗೇನೋ ಸಾಧನ ಬೇಕು ಅಂದರೆ ಸ್ವಲ್ಪ ಸಾಧನ ಹೇಳ್ಕೊಡ್ತಾನೆ. ಕೆಲವು ದಿವಸ ಇದ್ದು ಸಾಧನವೆಲ್ಲ ಮಾಡ್ತಾನೆ. ಮಾಡಿ ಅದೆಲ್ಲ ಸಿದ್ಧಿ ಪಡ್ಕೊಳ್ತಾನೆ, ಒಂದು ಸಣ್ಣ ಪುಟ್ಟ ಸಿದ್ಧಿ. ನಂತರ ಹೇಳ್ತಾನೆ, ಗುರುಗಳೇ ನನಗೆ ಇಂಥದ್ದು ಬೇಕು ಅಂದರೆ ಅವ್ರು ಯೋಚನೆ ಮಾಡಿ ಹೇಳ್ತಾನೆ, ಅಲ್ಲಪ್ಪ ನನ್ನ ಹತ್ತಿರ ಇಷ್ಟೇ ಇದೆ, ನನಗೆ ಇದಕ್ಕಿಂತ ಹೆಚ್ಚು ಬರಲ್ಲ, ಬೇಕಂದರೆ ನಮ್ಮ ಇನ್ನೊಬ್ಬ ದೊಡ್ಡ ಗುರುಗಳಿದ್ದಾರೆ, ನೀವು ಅಲ್ಲಿ ಕಳಿಸ್ತೀನಿ ಹೋಗುವ. ನೋಡಿ, ಆವಾಗ ಅಂದ್ಕೊಂಡೆ, ಅಬ್ಬಾ ಅಷ್ಟು ದೊಡ್ಡ ಗುರುಗಳು ಆಲ್ಸೋ ಎಷ್ಟು ವಿನಯ, ಎಷ್ಟು ಗೊತ್ತಿದೆಯೋ ಅಷ್ಟೇ ಹೇಳ್ತಾನೆ, ಗೊತ್ತಿಲ್ಲದೆ ಇನ್ನೊಬ್ಬ ಗುರುಗಳ ಕಡೆ ಕಳಿಸ್ತಾನೆ. ಅಷ್ಟೇ ಹೊರತು ಯಾವ ಗುರುಗಳ ಹತ್ತಿರ ಹೋಗಬಾರ್ದು, ನಾನೇ ಗುರು, ನೀನು ಇನ್ನೊಬ್ಬರನ್ನು ಗುರು ಎಂದು ಹೇಳಿಬಿಟ್ಟು ನಿನ್ನ ಹೊಡೆಯುತ್ತೀನಿ, ನಾನೇ ಗುರು, ಹಾಗೆ ಹೇಳಿದ್ದಾರೆ. ಯಾವ ಗುರುಗಳಿಗೂ ಇಷ್ಟು ಅಭಿಮಾನವಿರಲಿಲ್ಲ. ನನಗಿಷ್ಟು ಗೊತ್ತಿದೆ, ಹೇಳಿದ್ದೀನಿ, ಬೇಕಂದರೆ ಇನ್ನೊಬ್ಬ ಗುರುಗಳಿದ್ದಾರೆ, ಕಲ್ತ್ಕೊ, ಆಶೀರ್ವಾದ ಮಾಡಿ ಕಳಿಸ್ತಿದ್ದಾರೆ. ಅಷ್ಟೇ ಹೊರತು ಈಗಲ್ಲ, ಅಮ್ಮೋ ಅವ್ರು ಇನ್ನೊಬ್ಬ ಹತ್ತಿರ ಹೋದರೆ ನಾನು ಕಡೆಗಣಿಸ್ತಾನೆ, ಅದರಿಂದ ಇದು ಏನು ಬುದ್ಧಿಯಪ್ಪ, ಈ ಈರ್ಷ ಬುದ್ಧಿ ಏನು? ಇಂಥದ್ದು ಕಥೆಗಳು ಕೇಳುತ್ತಿದ್ದೀವಿ ನಾವು ಚಿಕ್ಕಂದಿನಲ್ಲಿ. ಅಂದರೆ ಆ ಗುರುಗಳು ಹಾಗೆ ಇದ್ದರು, ಶಿಷ್ಯರು ಹಾಗೆ ಇದ್ದರು. ಅವನ್ನೇ ಹೇಳುವುದು. ನಿಮ್ಗೆ ಗೊತ್ತಿಲ್ಲ ಅಂದರೆ ಮತ್ತೆ ಗುರುಗಳೇ ನನಗೆ ಎಲ್ಲಿ ಸಿಗಬೇಕು ಎಂದು ಹೇಳಿದ್ದರೆ, ಆಯ್ತಪ್ಪ ನಾನು ಕಳಿಸ್ತೀನಿ ಇನ್ನೊಬ್ಬರ ಕಡೆ, ನೀವು ಹತ್ತಿರ ಹೋಗು. ಅವನ ಹತ್ತಿರ ಹೋದರೆ ಅವರು ಹೇಳ್ತಾರೆ, ಹೌದಪ್ಪ ನಿಮ್ಮ ಗುರುಗಳು ಕಳಿಸಿದ್ದು ಒಳ್ಳೆಯದೇ, ಆದರೆ ಅದು ನನಗೂ ಗೊತ್ತಿಲ್ಲ. ಅಯ್ಯೋ ಗೊತ್ತಿಲ್ಲದಿದ್ದರೆ ಹೇಗೆ ಗುರುಗಳೇ, ನಮಗೆ ಹೇಗಾದರೂ ಬೇಕೇ ಬೇಕು. ಆಯಿತು, ನನಗೆ ಇನ್ನೊಬ್ಬರು ಪರಿಚಿತವಿದ್ದಾರೆ, ಇನ್ನೊಬ್ಬ ಋಷಿಗಳು, ಅಲ್ಲಿ ಕಳಿಸ್ತೀನಿ, ಅಲ್ಲಿ ಹೋಗುವ.
ಅಲ್ಲಿ ಹೋಗ್ತಾನೆ, ಅವರ ಹತ್ತಿರ ಇರ್ತದೆ. ಇವರು ಗೊತ್ತಿಲ್ಲದಿದ್ದರೂ ನನಗೆ ಗೊತ್ತಿಲ್ಲ, ಇನ್ನೊಬ್ಬರ ಕಡೆ ಕಳಿಸ್ತೀನಿ, ಅಲ್ಲಿ ಹೋಗು ಎಂದ. ಹಾಗೆ ವಿನಯದಿಂದ ನಿಮ್ಮ ಗುರುಗಳಿಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಎಷ್ಟು ಗೊತ್ತಿದ್ದರೆ ಅಷ್ಟು ಕಲ್ತುಕೊ, ಮಿಕ್ಕದು ಇನ್ನೊಬ್ಬರಿಂದ ಕಲ್ತುಕೊ. ನಿಮ್ಮ ಗುರುಗಳನ್ನು ನಾವು ಕಡೆಗಣಿಸ್ತಾ ಇಲ್ಲ, ಅವರ ಅನುಗ್ರಹ ಆಶೀರ್ವಾದದಿಂದಲೇ ಹೋಗು ಕಲ್ತುಕೊ. ಅವರು ಎಷ್ಟು ಹೇಳಿಕೊಟ್ಟರೋ ಅಷ್ಟಕ್ಕೆ ಅವರು ಗುರುಗಳು, ಅವರು ಪೂಜ್ಯರು. ಇನ್ನು ಬೇಕಾದ್ರೆ ಇನ್ನು ಮೇಲೆ ಹೋಗು, ಅದು ಇರಬೇಕು. ಆದ್ದರಿಂದ ಇವಕ್ಕಿಂತ ಮುಂಚೆ ಶಂಕರರಿಗಿಂತ ಮುಂಚೆ ಇರಲಿಲ್ಲ ಎನ್ನುವುದು ಅವಿವೇಕ. ಅದರಿಂದ ರಾಮಾನುಜ ಸಿದ್ಧಾಂತಗಳೇ ಇವೇ ಇತ್ತು ಅಂದರೆ ಅವರಿಗೆ ಗೊತ್ತಿಲ್ಲ ಸರಿಯಾಗಿ. ಕೆಲವು ವಿಷಯಗಳು ಗೊತ್ತು, ಕೆಲವು ಗೊತ್ತಿಲ್ಲ ಅಲ್ಲವೇ. ಈಗ ಮುಂದೆ ಇನ್ನೊಂದು ವಿಷಯ, 4ನೆಯದಾಯಿತು. 5ನೆಯದು ಇನ್ನೂ ಇದೆಯಾ? ಇದು ಐ ಥಿಂಕ್ 5, 6 ಎರಡೇ ಇವೆ, ಹೇಳ್ತೀನಿ ನೋಡಿ. ಇದಾದ ನಂತರ ಇನ್ನೊಂದು ಅಧ್ಯಾಯ, ಆ ಅಧ್ಯಾಯ ಬದಲಾಯಿಸ್ತದೆ. ಶಂಕರ ಆ್ಯಂಡ್ ಗೌಡಪಾದ ಹ್ಯಾವ್ ಬಿನ್ ಬೋತ್ ಚಾರ್ಜ್ಡ್ ವಿತ್ ಡೆಲಿಬರೇಟ್ಲಿ ಇಂಪೋರ್ಟೆಡ್ ಬುದ್ಧಿಸ್ಟ್. ಶಂಕರರು ಗೌಡಪಾದರು ಬೌದ್ಧ ಮತದಿಂದ ಕೆಲವು ವಿಷಯಗಳನ್ನು ತಂದು, ಏನು ಇದು ಮಾಯಾ ಹೇಳುವುದು, ಮಿಥ್ಯಾ ಹೇಳುವುದು, ಅದ್ವೈತ ಹೇಳುವುದು, ನಿರ್ಗುಣ ಬ್ರಹ್ಮ ಹೇಳುವುದು, ಈ 4 ಮಾತುಗಳನ್ನು, 4 ವಿಷಯಗಳನ್ನು ನಮ್ಮ ವೇದಾಂತದಲ್ಲಿ ಇರಲಿಲ್ಲ ಹೇಳ್ತಾರೆ. ಮಿಥ್ಯಾ ಮಾತೇ ಇಲ್ಲ, ಎಲ್ಲವೂ ಸತ್ಯವೇ, ಹೀಗೆ ಮಾತಾಡ್ತಾರೆ. ಮಿಥ್ಯ ಎಂಬ ಮಾತೇ ಇಲ್ಲ, ಮಾಯಾ ಎಂಬ ಮಾತೇ ಇಲ್ಲ, ಇದೆಲ್ಲ ಬೌದ್ಧರಿಂದ ತಂದರು, ಅವರ ಅವೈದಿಕರಿಂದ ತಂದು ಇಲ್ಲಿ ಹಾಕಿಬಿಟ್ಟರು. ಈ ಶಂಕರರು ತುಂಬ ಕಳಂಕ ಮಾಡಿದ್ದಾರೆ, ಹೀಗೆ ಮಾಡ್ತಾರೆ. ಯಾರು? ದ್ವೈತಿಗಳು, ವಿಶಿಷ್ಟ ಅದ್ವೈತಿಗಳು ಇಂಥದ್ದು ಹೇಳ್ತಾರೆ. ಇದು ಒಂದು ಅನಾವಶ್ಯಕ ನಿಂದೆ, ಅನಾವಶ್ಯಕ ಆರೋಪಣೆ. ಇದು ಅಲ್ಲ, ಸ್ವಾಮೀಜಿ ಹೇಳ್ತಾರೆ ನೋಡಿ. ಗೌಡಪಾದರು ನೋಡಿ, ಶಂಕರರು ಬೌದ್ಧರಿಂದ ಈ ವಿಷಯಗಳನ್ನು ತಂದು ಇಲ್ಲಿ ವೈದಿಕ ಸಂಪ್ರದಾಯ ಉಪನಿಷತ್ತು ಮೇಲೆ ಹೇರಿದ್ದಾರೆ ಅಂತ. ಅಡ್ವರ್ಸು ಭಾಷ್ಯಕಾರ ಅವರು ಈಗ ಹೇಳಿದ್ದೀವಲ್ಲ, ಭಾಸ್ಕರ, ರಾಮಾನುಜ, ಮಾಧ್ವ. ಭಾಸ್ಕರ ಅಂದರೆ ದ್ವೈತಾದ್ವೈತಿ. ನೀವು ಭಾಸ್ಕರ ಕೇಳಿದ್ದೀರಾ? ಭಾಸ್ಕರನು ಇದ್ದರು, ಅವರ ಪುಸ್ತಕನೂ, ಅವರು ಭಾಸ್ಕರ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ ಸಿಗ್ತದೆ, ಭಾಸ್ಕರ ಭಾಷ್ಯ. ಸ್ವಲ್ಪ ಓದಿದೆ, ನಾನು ಪೂರ್ತಿ ಓದಲಿಲ್ಲ, ಸ್ವಲ್ಪ ಓದಿದೆ. ಭಾಸ್ಕರ ಭಾಷ್ಯ ಇದೆ, ಅವ್ರದ್ದು ಬೇರೆ ಪುಸ್ತಕನೂ ಓದಿದೆ. ಎಷ್ಟೋ ಭಾಷ್ಯಕಾರರಿದ್ದಾರೆ ಬ್ರಹ್ಮಸೂತ್ರಕ್ಕೆ, ಶಂಕರರದ್ದು ಒಂದೇ ಅಲ್ಲ, ಬೇಕಾದಷ್ಟಿವೆ. ಐ ಥಿಂಕ್ 10-15 ಭಾಷ್ಯಗಳಿರಬಹುದು. ಭಾಸ್ಕರರು, ರಾಮಾನುಜರು, ಮಾಧ್ವರು ಇವರೇನು ಹೇಳ್ತಾರೆ? ಇಂಟು ವೇದಾಂತ ಬೈ ಅಡ್ವರ್ಸ್ ಭಾಷ್ಯಕಾರಸ್ ದೆರ್ ಹ್ಯಾವ್ ಬೀನ್ ಓರಿಯೆಂಟಲ್ ಸ್ಕಾಲರ್ಸ್ ಹ್ಯಾವ್ ಬಿನ್ ಟ್ರೈ. ಇವರು ಮಾಡಿರುವ ನಮ್ಮ ಭಾಸ್ಕರ ರಾಮಾನುಜಾದಿಗಳ ನಿಂದೆಯನ್ನು ನೋಡಿಕೊಂಡು ಈ ವಿದೇಶಿಯರು ಅದೇ ನಿಜ ಅಂದ್ಕೊಂಡು ಇನ್ನೂ ಹೆಚ್ಚು ಬರೆದು ಬಿಟ್ಟರು. ನಾನು ಹೇಳಿದ್ದೀನಲ್ಲ, ಅಥೀಬೋ ಮಾಡಿದ ಎಂದು. ಹಾಗೆ ಈಗ ಸ್ವಾಮೀಜಿ ಅಥೀಬೋವನ್ನೇ ಹೇಳ್ತಾ ಇದ್ದಾರೆ. ವಿಚ್ ಹ್ಯಾವ್ ಬೀನ್ ಸಿಗ್ನಿಫಿಕೆಂಟ್ ಮೀನಿಂಗ್ ಓನ್ಲಿ ಇನ್ ಬುದ್ಧಿಸ್ಟಿಕ್ ಫಿಲಾಸಫಿ. ಅಂದರೆ ಉದಾಹರಣೆಗೆ ನೋಡಿ, ಮಾಯಾ, ಮಿಥ್ಯಾ, ಇಂಥ ಮಾತುಗಳು ಬೌದ್ಧರಲ್ಲೇ ಇರುತ್ತವೆ, ನಮ್ಮಲ್ಲಿ ಇಲ್ಲವೇ ಇಲ್ಲ, ಎಲ್ಲಿ ಉಪನಿಷತ್ತಿನಲ್ಲ. ಅದನ್ನು ಅಲ್ಲಿ ತಂದು ಇಲ್ಲಿ ಹಾಕಿದ್ದಾರೆ, ಹೀಗೆ ಹೇಳ್ತಾರೆ. ಸೊ ಬಾರೋಡ್ ವರ್ಸಸ್ ವರ್ಬ್ಯಾಟಮ್. ಕೆಲವು ಶ್ಲೋಕಗಳು, ನಾಗಾರ್ಜುನ ಬರೆದಿರುವ ಶ್ಲೋಕಗಳಿಗೆ, ಶಂಕರ ಶ್ಲೋಕಗಳಿಗೆ ಕೆಲವು ವಿಷಯಗಳಲ್ಲಿ ಸಾಮ್ಯ ಕಂಡು ಬರ್ತದೆ ನೋಡಿ. ಸಾಮ್ಯ ಅಂದರೆ ಗೊತ್ತಾ? ಸಿಮಿಲ್ಯಾರಿಟಿ. ಸಾಮ್ಯ ಕಂಡು ಬಂದ ಮಾತ್ರದಿಂದ ಅವರು ಶ್ಲೋಕಗಳನ್ನೇ ಮಾಡಿದ್ದಾರೆ ಎಂದು ಹೇಳೋಕ್ಕಾಗಲ್ಲ. ನೀವು ನೋಡಿದ್ದೀರಾ, ಎಷ್ಟೋ ಶ್ಲೋಕಗಳು ನಮಗೆ ನೀತಿಶಾಸ್ತ್ರ ಶ್ಲೋಕಗಳು ಚಾಣಕ್ಯನ ಶ್ಲೋಕಗಳ ಹಾಗೆ ಪುರಾಣದಲ್ಲಿ ಕಂಡು ಬರ್ತವೆ. ಒಂದು ಪುರಾಣದಲ್ಲಿರುವುದು ಇನ್ನೊಂದು ಕಡೆ ಕಂಡು ಬರ್ತದೆ ಅಲ್ಲವೇ? ಏನದು? ಒಂದು ಶ್ಲೋಕ ಇದೆ ನೋಡಿ, ಹೇಳ್ತೇನೆ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಃ. ಕೇಳಿದ್ದೀರಾ? ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ, ಅನೇಕ ಕೋಟಿ ಗ್ರಂಥಗಳಲ್ಲಿ ಹೇಳಿದ ವಿಷಯವನ್ನು ಅರ್ಧ ಶ್ಲೋಕದಲ್ಲೇ ಹೇಳಿಬಿಡ್ತೀನಿ ಕೇಳಿ ಎಂದು ಶ್ಲೋಕದ ಮೊದಲನೇ ಅರ್ಧ ಶ್ಲೋಕ. ಈಗ ಮುಂದೆ ಶ್ಲೋಕದ ಇನ್ನು ಕೆಳಗಿನ ಭಾಗ ಬೇರೆ ಇದೆ. ಬಟ್ ಇದೇ ಅರ್ಧ ಶ್ಲೋಕ ಬೇರೆ ಬೇರೆ ಶ್ಲೋಕಗಳಲ್ಲಿ ಕಂಡುಬರ್ತದೆ. ಒಂದು ವೇದಾಂತ ಡಿಂಡಿಮದಲ್ಲಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ ಎಂಬುದು ವೇದಾಂತ ಡಿಂಡಿಮ ಎಂದು ಗ್ರಂಥ ಇದೆ. ಸ್ವಾಮೀಜಿ ನಾವು ಪ್ರಿಂಟ್ ಮಾಡಿದ್ದೀವಿ, ಕಾರ್ಯಾಲಯದಲ್ಲಿದೆ.
ಅದರ ಆ ಶ್ಲೋಕದ ಮೇಲಿನ ಅರ್ಧ ಇದಿದೆ. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ ಎಂದು. ಇದನ್ನೇ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ అంటే ಪುಣ್ಯ ಪಾಪಗಳಂದರೆ ಏನು ಎನ್ನುವುದು ಅರ್ಧ ಶ್ಲೋಕದಲ್ಲಿ ಅನೇಕ ಶಾಸ್ತ್ರಗಳಲ್ಲಿ ಹೇಳಿದ್ದೆಲ್ಲ ನಿಮಗೆ ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ ಕೇಳು ಎಂದು ಏನು ಹೇಳ್ತಾನೆ. ಪರೋಪಕಾರವು ಪುಣ್ಯ, ಇನ್ನೊಬ್ಬರಿಗೆ ಉಪಕಾರ ಮಾಡುವುದು ಪುಣ್ಯ, ಇನ್ನೊಬ್ಬರಿಗೆ ಅಪಕಾರ ಮಾಡುವುದು ಪಾಪ ಎಂದು ಹೇಳ್ತದೆ. ಆದರೆ ಈ ಶ್ಲೋಕ ಕೆಳಗಿನ ಅರ್ಧ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ, ಇದು ಕೆಳಗಿನ ಅರ್ಧ. ಈ ಮೇಲಿನ ಅರ್ಧ ಅಲ್ಲಿ ಇಲ್ಲಿ ಒಂದೇ ಇದೆ. ಏನು ಹೇಳ್ತೀವಪ್ಪ, ಇವರಿಂದ ಅವರು ಕಾಪಿ ಮಾಡಿದ್ದಾರೆ, ಅವರಿಂದ ಇವರು ಕಾಪಿ ಮಾಡಿದ್ದಾರೆ ಹೇಳ್ತಾರೆ. ಕಾಪಿ ಮಾಡಿರಬಹುದು, ತಪ್ಪೇನು? ಮಾಡಿದ್ದು ಒಳ್ಳೆಯದಲ್ಲವೇ? ಅದರಿಂದ ನಾವು ಅವರಿಂದ ತಗೊಂಡಿದ್ದರಿಂದ ಇಲ್ಲಿ ಯಾರಿಂದ ತಗೊಂಡರೇನು? ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ ಅಂದರೆ ಇನ್ನೊಬ್ಬರ ಮಾತಾದರೇನು, ನಮ್ಮ ಮಾತು, ಇಲ್ಲಿ ವ್ಯತ್ಯಾಸವೇನು? ಹೀಗೆ ಪುರಾಣಗಳು, ಶ್ಲೋಕಗಳು, ನೀತಿಶಾಸ್ತ್ರಗಳು ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಕಂಡು ಬರ್ತವೆ ನಮಗೆ. ಆ ಕಾಲದಲ್ಲಿ ಪಂಡಿತರು ಹೇಳುತ್ತಾ ಇದ್ದರೆ ಪುಸ್ತಕ ಓದುವಕ್ಕಿಂತ ಹೆಚ್ಚು ಬಾಯಿ ಮಾತಿನಿಂದಲೇ ಹೆಚ್ಚು ಕೇಳುತ್ತಿದ್ದರು, ಓದುತ್ತಿದ್ದರು. ಎಲ್ಲಿಯಾದರೂ ಒಂದು ಶ್ಲೋಕ ಕೇಳಿದ್ದರೆ ಈ ಶ್ಲೋಕ ಚೆನ್ನಾಗಿದೆ ಎಂದು ಹೇಳ್ತಾರೆ. ಇನ್ನೊಂದು ಸಲ, 2 ಸಲ, 3 ಸಲ ಹೇಳಿ. ಸಂಸ್ಕೃತ ಬಂದಿರುವವರಿಗೆ ಶ್ಲೋಕ ಒಂದು ಸಲನೇ ಅಲ್ಲ, 2 ಸಲ ಕೇಳಿದರೆ, 3 ಸಲ ಕೇಳಿದರೆ ಇನ್ನೊಂದು ಸಲ ಹೇಳ್ತಾರೆ. ಅವರು ಹೇಳಿದ್ದಾಗ ಇವನೊಂದು ರಿಪೀಟ್ ಮಾಡ್ತಾರೆ, ಆಯಿತು ಕಂಠಸ್ಥವಾಗ್ತದೆ, ಹೇಳಬಹುದು ಅಷ್ಟೇ. 1-2 ಸಲ ಕೇಳಿದರೆ ಆಗಿಬಿಡ್ತದೆ. ಏನಕೇನ ಪ್ರಕಾರೇಣ ತದೇವೇಶ್ವರ ಪೂಜನಂ ಒಂದು ಶ್ಲೋಕ ಇದೆ ನೋಡಿ. ಏನಕೇನ ಪ್ರಕಾರೇಣ ಯಸ್ಯ ಕಸ್ಯಾಪಿ ಜೀವಿನಃ, ಏನಕೇನ ಪ್ರಕಾರೇಣ ಯಸ್ಯ ಕಸ್ಯಾಪಿ ಪ್ರಾಣಿನಃ ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವ ಈಶ್ವರ ಪೂಜನಂ. ಸಂಸ್ಕೃತ ಗೊತ್ತಿರುವವರಿಗೆ ಶ್ಲೋಕ 1 ಸಲ ಕೇಳಿದರೆ ಕಂಠಸ್ಥ ಆಗಿಬಿಡ್ತಿಲ್ಲ. ಏನಿದೆ, ಮಾತಾಡಿದ ಮಾತು ಹಾಗಿದೆ. ನಾನು ಹೀಗೆ ಎಲ್ಲೋ ಕೇಳಿದ್ದೀನಿ ಅಷ್ಟೇ, ಅದಕ್ಕೆ ನೆನಪಾಯಿತು ನನಗಿದು. ಏನಕೇನ ಪ್ರಕಾರೇಣ, ಯಾವುದೇ ಒಂದು ಬಗೆಯಾಗಿ, ಯಸ್ಯ ಕಸ್ಯಾಪಿ ಪ್ರಾಣಿನಃ, ಯಾವುದೇ ಒಂದು ಜೀವಿಗೆ, ಸಂತೋಷಂ ಜನಯೇತ್ ಪ್ರಾಜ್ಞಃ, ಯಾವ ಜೀವಿಗೆ, ಮನುಷ್ಯನಿಗೋ ಪ್ರಾಣಿಗೋ ಯಾವುದೇ ಒಂದು ಸಂತೋಷವನ್ನುಂಟು ಮಾಡಿದ್ದರೆ ಅದೇ ಭಗವಂತನ ಪೂಜೆ. ಇದು ಅರ್ಥ. ಇದನ್ನು ಕನ್ನಡದಲ್ಲಿ ಕೇಳಿದ್ದು 1 ಸಲ ಕೇಳಿದರೆ ನಿಮ್ಗೆ ನೆನಪಾಗಿ ಬಿಡ್ತೀವಿ, ನೀವು ಇದೇ ಕನ್ನಡದಲ್ಲಿ ಹೇಳಬಹುದು. ಹಾಗೆ ಸಂಸ್ಕೃತ ಬಂದಿರುವವರೆಗೆ 1 ಸಲ ಕೇಳಿದರೆ ಆಗಿಬಿಡ್ತದೆ. ಇನ್ನೊಬ್ಬರಿಗೆ ಹೇಳುವಾಗ ಇದನ್ನು ಸ್ವಲ್ಪ ಸೇರಿಸಿಕೊಂಡು ಇನ್ನೂ ಸ್ವಲ್ಪ ತಾನು ಅರ್ಧ ಶ್ಲೋಕ ಸೇರಿಸಿ, ಅರ್ಧ ಶ್ಲೋಕ ಇದನ್ನೇ ಇಟ್ಕೊಂಡು ಅರ್ಧ ಶ್ಲೋಕ ತಾನು ಸೇರಿಸಿ ಮಾತಾಡ್ತಾರೆ. ಇಂಥದ್ದು ಎಲ್ಲ ಕಡೆ ಕಂಡು ಬರ್ತದೆ. ಒಂದು ಶ್ಲೋಕ ಕೇಳಿದ್ದರೆ ಅವರು ಹೇಳಿರುವ ಉಪೋದ್ಘಾತ ಚೆನ್ನಾಗಿರುತ್ತದೆ ನೋಡಿ. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ. ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ, ಕೋಟಿ ಶಾಸ್ತ್ರಗಳಲ್ಲಿ, ಕೋಟಿ ಗ್ರಂಥಗಳಲ್ಲಿ ಹೇಳಿದ ವಿಷಯವನ್ನು ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ ಕೇಳು ಎಂದು ಹೇಳಿಬಿಡ್ತಾರೆ. ಈ ಮೇಲಿನ ಅರ್ಧ ಶ್ಲೋಕ ಇನ್ನೊಬ್ಬರು ಬಳಸಿಕೊಂಡು ಇನ್ನೊಂದು ಶ್ಲೋಕ ಬರೆಯಬಹುದು. ಹಾಗೆ ಗೌಡಪಾದರು, ನಾಗಾರ್ಜುನ, ಇನ್ನು ಜನರು ಕೆಲವರು ಹೇಳಿರುವ ಕೆಲವು ವಾಕ್ಯಗಳನ್ನು ಇಟ್ಕೊಂಡು ಇವರು ಬರೆದಿದ್ದು ಕಂಡು ಬರ್ತದೆ. ಅಂದರೆ ಆ ಕಾಲದಲ್ಲಿ ಸಂಸ್ಕೃತ ಪಂಡಿತರಲ್ಲಿ ಒಬ್ಬರು ಹೇಳಿದ ಶ್ಲೋಕವನ್ನು ಇನ್ನೊಬ್ಬರು ಹೇಳುವುದು ಅಂತ ಬಾಯಿ ಮಾತಿನಿಂದ ಹೇಳುವುದರಿಂದ, ನಾನು ಹೇಳಿದ ಮಾತು ನೀವು ಕೇಳಿ, ನೀವು ಇನ್ನೊಬ್ಬರಿಗೆ ಕೇಳಿ, ಅಥವಾ ನೀವು ಈಗ ಹೇಳುತ್ತಾ ಇರುವುದು ಸಾಮಾನ್ಯವಾಗಿತ್ತು. ಆದ್ದರಿಂದ ಕೆಲವರು ನಾಗಾರ್ಜುನರಲ್ಲಿರುವಂಥ ಕೆಲವು ಶ್ಲೋಕಗಳು ಗೌಡಪಾದರಲ್ಲಿ ಕಂಡು ಬರ್ತವೆ. ಇದು ನೋಡಿಕೊಂಡು ಇವರು ಬೌದ್ಧರೇ ಎಂದು ಹೇಳಿಬಿಟ್ರು. ನಾವು ಈಗ ನೋಡಿ ಬೈಬಲ್ ಕಥೆಗಳನ್ನು ಕೇಳಿದಾಗ ಏನು ಮಾಡ್ತಾರೆ, ಬೈಬಲ್ ಕಥೆಗಳು ಕೇಳಿದಾಗ ಏನು ಗುಡ್ ಸಮರಿಟಾನ್ ಅನ್ನೋ ಇಂಥದ್ದು ಏನೋ ಪದಗಳು ಬರುತ್ತವೆ. ಇಂಗ್ಲೀಷ್ನಲ್ಲಿ ಮಾತಾಡಿದ್ದರೆ ಆ ಪದಗಳನ್ನೇ ಬಳಸಿಬಿಡ್ತಾರೆ. ಅದರಿಂದ ಇವರೆಲ್ಲರೂ ಕ್ರಿಶ್ಚಿಯನ್ ಎಂದು ಹೇಳಿಬಿಡ್ತಾರೆ. ಕೆಲವು ಯೇಸು ಹೇಳಿದ್ದಾನೆ, ಲವ್ ದೈ ನೇಬರ್ ಎಸ್ ದೈ ಸೆಲ್ಫ್. ನಿಮ್ಮ ನೇಬರ್ ಅಂದರೆ ಏನು ಹೇಳ್ತಾರೆ, ನಿಮ್ಮ ಮನೆಯ ಹತ್ತಿರ ಇರುವವರನ್ನು ನಿಮ್ಮ ಹಾಗೆಯೇ ಪ್ರೇಮಿಸು ಎಂದು ಇವರು ಹೇಳಿಬಿಡ್ತಾರೆ. ಈ ಮಾತು ಹೇಳ್ತಾ ಇದ್ದೀರಿ ಅಂದರೆ ಅರ್ಥವೇನು? ಯಾವುದೋ ಒಳ್ಳೆಯ ಮಾತು ಹೇಳಿದ್ದಾರೆ ಎಂದು ಇವರು ಹೇಳಿಬಿಟ್ರೆ ಅಷ್ಟೇ, ಇವರು ಕ್ರಿಶ್ಚಿಯನ್ ಆಗಿಬಿಡ್ತಾನೆ. ಹಾಗೆ ನಾಗಾರ್ಜುನ ಶ್ಲೋಕಗಳಿಗೆ, ಗೌಡಪಾದರ ಶ್ಲೋಕಗಳಿಗೆ ಕೆಲವು ಶ್ಲೋಕಗಳಲ್ಲಿ ಸಾಮ್ಯ ಇದೆ, ಕೆಲವೇ ಹೆಚ್ಚು ಅಲ್ಲ, ಕೆಲವು. ಅದು ನೋಡಿಕೊಂಡು ಇವರು ಬೌದ್ಧರೇ ಎಂದು ಹೇಳುವುದು ಶುರು ಮಾಡಿಬಿಟ್ಟರು. ಇಷ್ಟು ಮಾತ್ರದಿಂದ ಹೇಳಬಹುದಾ? ಸಂಸ್ಕೃತ ಶ್ಲೋಕ 1 ಸಲ ಕೇಳಿದರೆ ಕಂಠಸ್ಥ ಆಗುತ್ತದೆ. ಒಳ್ಳೆಯದು ಅನಿಸಿದ್ದರೆ ಸೇರಿಸಿಬಿಡ್ತೀವಿ, ಏನಿದೆ. ಒಳ್ಳೆಯದು ಅನಿಸಿದ್ದರೆ ನಾವು ಹೇಳ್ತೀವಿ.
ಆ ಒಂದು ಶ್ಲೋಕನೇ ಹೇಳ್ತೀವಿ, ಇಡೀ ಅದು ಅದಕ್ಕಿಂತ ಹಿಂದಿನ ಶ್ಲೋಕ ನಂತರ ಶ್ಲೋಕ ಒಪ್ಪಲ್ಲ, ಅದೊಂದೇ ಶ್ಲೋಕ ಪಕ್ಕಕ್ಕೆ ಇಟ್ಕೊಂಡು ಹೇಳ್ತೀವಿ. ಹಾಗೆಯೇ ಹೀಗೆ ಬೈಬಲ್ ವಾಕ್ಯ ಒಂದು ಉದಾಹರಿಸಿ ಪ್ರವಚನ ಮಾಡಿದ್ದರೆ ಇವನು ಕ್ರಿಶ್ಚನ ಎಂದು ಹೇಳಿಬಿಡ್ತೀವಿ. ಬೈಬಲ್ ಶ್ಲೋಕ ಒಂದು ವಾಕ್ಯ ಹೇಳ್ತಾರೆ ನಮ್ಮ ಜನರು, ನಾನು ಹೇಳಲ್ಲ, ನೀವು ಪ್ರವಚನದಲ್ಲಿ ಕೇಳಿರ್ಬೋದು, ಎಷ್ಟೋ ಜನರು ಹೇಳ್ತಾರೆ. ಬೈಬಲ್ ವಾಕ್ಯಗಳು ಹೇಳಿ ಅವರ ವೇದಾಂತವೆಲ್ಲ ಹೇಳಿಬಿಡ್ತಾರೆ. ರಾಮಕೃಷ್ಣ ಮಠ ಸನ್ಯಾಸಿಗಳ ಪ್ರವಚನ ಕೇಳು, ಅವರಲ್ಲಿ ಅರ್ಧ ಬೈಬಲ್ ವಾಕ್ಯಗಳೇ ಇರುತ್ತವೆ. ವಿವೇಕಾನಂದ ಹಾಗೆ ಹೇಳಿದ್ದಾರೆ, ಅದರಿಂದ ಇವರೇ ಹೇಳಿ, ನಾನು ಒಂದು ಹೇಳಲ್ಲ, ಗೊತ್ತು ನನಗೆ ವಾಕ್ಯಗಳು, ನಾನು ಹೇಳಲ್ಲ. ಹಾಗೆ ಕೆಲವರು ಹೇಳ್ತಾರೆ, ಅಷ್ಟು ಮಾತ್ರದಿಂದ ಇವರು ಕ್ರೈಸ್ತರೇ ಎಂದು ಹೇಳಬಹುದಾ? ಹಾಗೆಯೇ ಗೌಡಪಾದರಲ್ಲಿ, ನಾಗಾರ್ಜುನನಲ್ಲಿ ಕೆಲವು ಶ್ಲೋಕಗಳ ಸಾಮ್ಯ ಕಂಡು ಬರುತ್ತದೆ. ಆದರೆ ಗೌಡಪಾದರ ಪ್ರಕ್ರಿಯೆ, ಗೌಡಪಾದರ ಸಿದ್ಧಾಂತ ಪೂರ್ತಿ ಬೇರೆ. ಕೆಲವು ಶ್ಲೋಕಗಳು ಸಾಮ್ಯವಿದ್ದರೂ ಇವರ ಸಿದ್ಧಾಂತ ಬೇರೆ, ಇವರ ಪ್ರಕ್ರಿಯೆ ಬೇರೆ, ಇವರ ಪ್ರಮಾಣ ಬೇರೆ. ಇವರು ಉಪನಿಷತ್ತು ಪ್ರಮಾಣ ಇಟ್ಕೊಳ್ತಾರೆ, ಓಕೆ ಅಲ್ಲವೇ? ಉಪನಿಷತ್ತು ಪ್ರಮಾಣ ಇಟ್ಕೊಳ್ತಾರೆ. ತನ್ನ ಗುರುಗಳನ್ನು ಸಂಪ್ರದಾಯಕ್ಕೆ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ ಗೌಡಪಾದರು. ತನ್ನ ಗುರುಗಳಿಗೆ ಸಂಪ್ರದಾಯಕ್ಕೆ ನಮಸ್ಕಾರ ಮಾಡಿ, ನಮ್ಮ ಸಂಪ್ರದಾಯದಿಂದ ಇದು ಬಂತು, ನಮ್ಮ ಸಾಂಪ್ರದಾಯಿಕ ಗುರುಗಳು ಹೇಳಿದ ಮಾತಿದು ಅಂದರೆ ಅವರಿಗೆ ಸಂಪ್ರದಾಯ ವೈದಿಕವಿತ್ತು. ಇನ್ನೊಂದು, ಕೆಲವು ವಿಷಯಗಳು ಸಾಮ್ಯವಿದ್ದರೂ ತನ್ನ ಪ್ರಕ್ರಿಯೆ ಬೇರೆ, ತನ್ನ ಸಿದ್ಧಾಂತ ಬೇರೆ, ಎಷ್ಟೋ ವಿಷಯಗಳಲ್ಲಿ ವ್ಯತ್ಯಾಸ ಇದೆ. ಒಂದೆರಡು ಕಡೆ ಬೌದ್ಧರನ್ನು ತಪ್ಪು ಹಿಡಿದು ಅದು ಅಲ್ಲ ಎಂದು ಖಂಡಿಸಿಬಿಟ್ಟರು. ಕೆಲವು ಕಡೆ ಬೌದ್ಧರು ತಪ್ಪು ಹೇಳಿದ್ದಾರೆ ಎಂದು ಖಂಡಿಸಿಬಿಟ್ಟರು. ಎಲ್ಲ ಏನು ಒಪ್ಕೊಂಡಿಲ್ಲ. ಎಲ್ಲ ಒಪ್ಕೊಂಡ್ರೆ ಏನಾಗ್ತದೆ? ಕೆಲವು ಗೊತ್ತಿಲ್ಲದೆ ತಪ್ಪುಗಳು ಸೇರಿಸಿಬಿಡ್ತಾರೆ ಅಲ್ಲವೇ? ಕೆಲವೇ ಶ್ಲೋಕಗಳಲ್ಲಿ ಸಾದೃಶ್ಯವಿದೆ, ಸಾಮ್ಯವಿದೆ, ಎಷ್ಟೋ ವಿಷಯಗಳು ತಪ್ಪು ಎಂದು ಖಂಡಿಸಿದ್ದರು. ಇನ್ನೂ ಒಂದು ಕಡೆ ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ, ನೈತತ್ ಬುದ್ಧೇನ ಭಾಷಿತಂ, ಈ ವಿಷಯವು ಬುದ್ಧನೇ ಹೇಳಲಿಲ್ಲ, ಬುದ್ಧನಿಗೆ ಗೊತ್ತಿಲ್ಲ ಎಂದು ಹೇಳಿಬಿಟ್ಟ ಗೌಡಪಾದ. ಇಷ್ಟು ಹೇಳಿದವನಿಗೆ ಗೌಡಪಾದರು ಬೌದ್ಧರು ಅಂದರೆ ಏನರ್ಥ? ಇದು ಸಾಮಾನ್ಯರಲ್ಲ, ಪಂಡಿತರು ಮಾಡುವುದಪ್ಪ. ವಿಧುಶೇಖರ ಭಟ್ಟಾಚಾರ್ಯ ಎಂದು ಒಬ್ಬನಿದ್ದಾನೆ, ಬೌದ್ಧರ ಮೇಲೆ ಒಂದು ಪುಸ್ತಕ ಮಾಡಿದ, ಇವನ್ ಗೌಡಪಾದ ಮೇಲೆ. ಇನ್ನೊಬ್ಬರು ಒಂದು TRV ಮೂರ್ತಿಯ TVR ಮೂರ್ತಿಯ ಏನು ಮತ್ತು ಹೋದೆ, TVR ಏನೋ ಇದೆ, ಸ್ವಾಮೀಜಿ ಹೇಳ್ತಾರೆ. TRV ಮೂರ್ತಿ ಅವರು. ಇವರಿಬ್ಬರು ಬೌದ್ಧರನ್ನು ಸಮರ್ಥಿಸುವುದಕ್ಕೆ ಅಕಾಡೆಮಿಷನ್ಸು ತುಂಬ ಬರೆದರು. ಅದು ಸ್ವಾಮೀಜಿ ಸೂಕ್ಷ್ಮ ವ್ಯತ್ಯಾಸಗಳನ್ನು ಹೇಳಿ ಅದು ಹೊಂದಲ್ಲ ಎಂದು ಹೇಳಿದ್ದಾರೆ. ಅಜಾತವಾದ ಎಂದು ಹೇಳ್ತಾರೆ. ಅಜಾತವಾದ ಎಂದು, ಅಜಾತ ಎಂಬ ಪದ ಅವರು ಬಳಸ್ತಾರೆ, ನಾವು ಬಳಸ್ತಾರೆ. ಅಜಾತ ಎಂದು ಪದ ಬಳಸಿರುವ ಮಾತ್ರದಿಂದ ಅವರದು ನಮ್ಮದು ಒಂದೇ ಆಗುತ್ತದೆ. ಅಜಾತ ಪದ ಬಳಸಿದ್ದರು, ಅಜಾತಕ್ಕೆ ಅವರ ಅರ್ಥ ಬೇರೆ, ಇವರ ಅರ್ಥ ಬೇರೆ. ನೋಡಿ, ಬ್ರಹ್ಮ ಎಂಬ ಮಾತು, ಪರಮಾತ್ಮನನ್ನು ಬ್ರಹ್ಮ ಎಂದು ಹೇಳ್ತಾರೆ ದ್ವೈತಿಗಳು, ವಿಶಿಷ್ಟಾದ್ವೈತಿಗಳಿದ್ರೆ ಅದ್ವೈತಿಗಳು ಹೇಳ್ತಾರೆ. ಅರ್ಥ ಒಂದೇನಾ? ನಾವು ಹೇಳುವ ಬ್ರಹ್ಮ ಬೇರೆ, ಅವರು ಹೇಳುವ ಬ್ರಹ್ಮ ಬೇರೆ, ಬ್ರಹ್ಮಕ್ಕೆ ಅರ್ಥನೇ ಬೇರೆ. ಮಾಯಾ ಎಂಬ ಪದ ಭಗವದ್ಗೀತದಲ್ಲೇ ಇದೆ ಅಲ್ಲವೇ? ಮಾಯಾ ಎಂಬುದು ಶಂಕರರು ಹೇಳ್ತಾರೆ, ಮಾಯಾ ಎಂಬುದು ರಾಮಾನುಜರು ಹೇಳ್ತಾರೆ, ಮಾಯಾ ಎಂಬುದು ಮಧ್ವರು ಹೇಳ್ತಾರೆ. ಮಾಯಾ ಎಂಬ ಪದ ಇರುವುದರಿಂದ ಮಾಧ್ವರೆಲ್ಲ ಅದ್ವೈತವೇ ಹೇಳ್ತಾರೆ ಎಂದು ಹೇಳ್ಬೋದಾ ಯಾರಾದರೂ? ಮಾಯಾ ಪದ ಬಳಸ್ತಾರೆ, ಅರ್ಥ ಬೇರೆಯೇ ಅಲ್ಲವಾ? ಹಾಗೆ ಕೆಲವು ಪದಗಳು ಬಳಸಿದ್ದರೂ ಅರ್ಥ ತಮ್ಮದು ಬೇರೆಯೇ. ಇಷ್ಟೆಲ್ಲ ವ್ಯತ್ಯಾಸ ಇರುವಾಗ ಗೌಡಪಾದರು ಬೌದ್ಧರು ಎಂದು ಹೇಳುವುದು ಅರ್ಥವಿಲ್ಲ. ಅಜ ಎಂದು ಹೇಳಿದ್ದರು, ಅಜಾತವಾದ ಹೇಳಿದ್ದರು, ಮಾಯಾಪದ ಬಳಸಿದ್ದರು. ಇಲ್ಲಿ ನೋಡಿ, ಅಜಾಯಮಾನೋ ಬಹುಧಾ ವಿಜಾಯತೆ. ಅವರು ಹೇಳಿರುವ ಅಜಾತವಾದ, ಬೌದ್ಧರು ಹೇಳಿರುವ ಅಜಾತ ಅಂದರೆ ಯಾವುದಕ್ಕೆ ಜನ್ಮ ಇಲ್ಲ, ಯಾವುದೂ ಇಲ್ಲ ಎಂದರ್ಥ. ಬಟ್ ಇಲ್ಲಿ ಹೇಳ್ತಾರೆ ಅಜಾಯಮಾನೋ ಬ್ರಹ್ಮ, ಬ್ರಹ್ಮ ಯಾವುದು ಹುಟ್ಟದೇ ಇರುವ ಬ್ರಹ್ಮ ಜಗತ್ತೆಲ್ಲ ಸೃಷ್ಟಿ ಮಾಡ್ತಾನೆ, ಕಲ್ಪಿಸ್ತಾನೆ ಎಂದು ಹೇಳಿದ್ದಾರೆ. ಇವರು ಗೌಡಪಾದಾಚಾರ್ಯರು ಅಜ ಎಂದು ಹೇಳಿದ್ದಕ್ಕೆ ಉಪನಿಷತ್ತಿನಲ್ಲೇ ವಾಕ್ಯ ಸಿಗ್ತಾ ಇದೆ, ಉಪನಿಷತ್ತೇ ಹೇಳ್ತಾ ಇದೆ. ಉಪನಿಷತ್ತು ಆಧಾರವಿರುವಾಗ, ಉಪನಿಷತ್ತು ವಾಕ್ಯಗಳನ್ನು ಹೆಸರಿಟ್ಟು ಉದಾಹರಿಸಿ ಹೇಳುವಾಗ ಸುಮ್ಮನೆ ಒಂದು ಪದ ಇದ್ದರೆ ಇವನು ಅಲ್ಲಿರುವವನು ಅಂದರೆ ಏನರ್ಥ? ಹೇಳಲ್ಲ ಒಂದು ಮಾತು. ಭಗವದ್ಗೀತೆಯಲ್ಲಿ
ಅದೇನು ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಮಾಭಿರಕ್ಷಿತಂ ಎಂದಿದೆ. ಇದು ನೋಡಿಕೊಂಡು ಓ ವೇದವ್ಯಾಸನಿಗೆ ಭೀಮಾ ಕಂಪನಿ ಗೊತ್ತಿತ್ತು, ಅದಕ್ಕೋಸ್ಕರ ಭೀಮಾ ಎಂದು ಹೇಳಿದ. ಈಗ ಹೇಳಿದರೆ ಹೊಂದುತ್ತದೆ. ಏನಪ್ಪ ಭೀಮಾ ಕಂಪನಿ ಅಂದರೆ ಗೊತ್ತಾ? ಹಾಂ, ಭೀಮಾ ಎಂದು ಹೆಸರು ಹೇಳಿದರೆ ಭೀಮಾ ಕಂಪನಿ ಆಗಿಬಿಡ್ತದೆ. ಹಾಗೆ ಶಬ್ದ ಸಾಮ್ಯ ಇರುವ ಮಾತ್ರದಿಂದ ಅವರಿಂದಲೇ ಕಲಿತುಕೊಂಡರು, ಈಗ ಅವರಿಂದಲೇ ಬಂದುಬಿಟ್ಟಿದ್ದಾರೆ. ಇದು ಏನರ್ಥ? ಕೆಲವು ಶಬ್ದ ಸಾಮ್ಯ ಇರಬಹುದು. ಇದಕ್ಕೆ ನಮ್ಮ ಉಪನಿಷತ್ತು ಆಧಾರ ಇದೆ. ಈ ಸಿದ್ಧಾಂತಕ್ಕೆ ಅರ್ಥ ಬೇರು. ಅವರು ಬೌದ್ಧರು ಹೇಳಿದ್ದು ಅಜಾತ ಅಂದರೆ ಯಾವುದೂ ಹುಟ್ಟಲಿಲ್ಲ ಎಂದೇ ಹೇಳ್ತಾರೆ ಅಷ್ಟೇ. ನಾವಿಲ್ಲಿ ಬ್ರಹ್ಮ ಸ್ವಯಂ ಅಜಾತ, ಜಗತ್ತೆಲ್ಲ ಬ್ರಹ್ಮದಿಂದಲೇ ಹುಟ್ಟಿತು ಎಂದು. ಅಜಾಯಮಾನೋ ಬಹುಧಾ ವಿಜಾಯತೆ, ಅವರು ಬಹುಧಾ ವಿಜಾಯತೆ ಅವರು ಒಪ್ಪುವುದೇ ಇಲ್ಲ ಬೌದ್ಧರು. ಇದು ನಮ್ಮ ವೈದಿಕರು. ಇಂಥ ವ್ಯತ್ಯಾಸಗಳಿರುವಾಗ ಅವರೇ ಬೌದ್ಧರಿಂದಲೇ ಹೇಳಿದರು ಎನ್ನುವುದು ಸೂಕ್ಷ್ಮತೆ ಇಲ್ಲ. ಸೂಕ್ಷ್ಮವಾಗಿ ವಿಚಾರ ಮಾಡದೆ ಮೇಲೆ ಶಬ್ದ ನೋಡಿಕೊಂಡು ಎಲ್ಲರೂ ಒಂದೇ ಎಂದು ಹೇಳುವುದು. ಅವರು ಮೋಕ್ಷ ಪದ ಬಳಸ್ತಾರೆ. ದ್ವೈತಿಗಳು ಮೋಕ್ಷ ಹೇಳ್ತಾರೆ, ವಿಶಿಷ್ಟಾದ್ವೈತಿಗಳು ಮೋಕ್ಷ ಹೇಳ್ತಾರೆ, ಅದ್ವೈತರು ಮೋಕ್ಷ ಹೇಳ್ತಾರೆ. ಅವರು ಪರಮಾತ್ಮ ಹೇಳ್ತಾರೆ, ನಾವು ಪರಮಾತ್ಮ ಹೇಳ್ತೀವಿ. ಅವರು ಮಾಯಾ ಹೇಳ್ತಾರೆ, ನಾವು ಮಾಯಾ ಹೇಳ್ತೀವಿ. ಎಲ್ಲವೂ ಒಂದೇ. ಅವರು ಅಜ್ಞಾನ ಹೇಳ್ತಾರೆ, ಅಜ್ಞಾನದಿಂದ ಬಂಧನ, ಜ್ಞಾನದಿಂದ ಮೋಕ್ಷ. ಅವರು ಹೇಳುವ ಜ್ಞಾನ ನಾವು ಹೇಳುವ ಜ್ಞಾನ ಒಂದೇ ಆಗ್ತದೆ. ಅವರು ಹೇಳುವ ಜ್ಞಾನ ನಾವು ಹೇಳುವ ಜ್ಞಾನ ಒಂದೇ ಆಗ್ತದೆ. ಅವರು ಮೋಕ್ಷ ಅಂದರೆ ವೈಕುಂಠಕ್ಕೆ ಹೋಗೋದು, ನಾವು ಮೋಕ್ಷ ಅಂದರೆ ಬ್ರಹ್ಮತತ್ವವನ್ನು ತಿಳಿಯೋದು. ಮೋಕ್ಷ ಎಂದು ಪದ ಬಳಸಿದರಿಂದ ಒಂದೇ ಆಗುತ್ತದೆ. ಇಂಥ ವ್ಯತ್ಯಾಸಗಳು ನೋಡಬೇಕು ಎಂದು ಹೇಳ್ತಾರೆ. ಇದಾಯಿತು ಅಷ್ಟೇ. ನೈತದ್ ಬುದ್ಧೇನ ಭಾಷಿತಂ ಈ ಅಧ್ಯಾಯ ಮುಗಿಯಿತು. 6 ಅಂಶಗಳು ಹೇಳಿದ್ದೇವೆ. 6 ಆಯಿತು ಇವತ್ತು. ನಾಳೆ ಇನ್ನು ಬೇಗ ಮಾಡೋಣ. ಇನ್ನು ಕೆಲವು ನಾಳೆಯಿಂದ ಸ್ವಲ್ಪ ತತ್ವ ಬರುತ್ತದೆ, ಮೂಲ ವಿದ್ಯೆ ಶುರುವಾಗ್ತದೆ ಅಲ್ಲವೇ? ಈಗ ಅವಿದ್ಯಾಧ್ಯಾಸ, ವಿದ್ಯಾ ಬ್ರಹ್ಮ ಈಶ್ವರನಿಗೆ ನಿರ್ಗುಣ ಬ್ರಹ್ಮಕ್ಕೇನು ಭೇದ ಅದಂತ ನಾಳೆ ಹೇಳೋಣ. ವೇದಾಂತ ಬರುತ್ತದೆ. ಇವು ಸ್ವಲ್ಪ ವಾಕ್ಯಗಳನ್ನು ಓದಿ ಹೇಳ್ತೀನಿ. ಸ್ವಲ್ಪ ಈಗ ಡೀಟೇಲ್ ಆಗಿ ವೇದಾಂತ ವಿಚಾರಣೆ ಮಾಡೋಣ ಇನ್ನೇನು. ಯಾಕಂದರೆ ಈಶ್ವರ ಅಂದರೆ ಏನು, ಬ್ರಹ್ಮ ಏನು, ಅದಕ್ಕೆ ವ್ಯತ್ಯಾಸವೇನು, ಹೇಗೆ ಅನುಭವ ದೃಷ್ಟ್ಯ ಹೇಗೆ, ಇದು ಹೇಗೆ ಎಲ್ಲ ಹೇಳೋಣ. ಇದು ಸ್ವಲ್ಪ ಉಪೋದ್ಘಾತ ಅಲ್ಲವೇ, ಮೊದಲನೇ ದಿವಸ ಕೆಲವು ಬಂದಿವೆ. ಆಯಿತು, ಪರವಾಗಿಲ್ಲ. ಓಕೆ. ಓಂ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.